ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವ ಪ್ರಣಮಾಮಿ ವರ್ಮು. ಎಲ್ಲ ಶಿಕ್ಷಕ ಬಂಧುಗಳಿಗೂ ಆಗಮಿಸಿರುವ ಎಲ್ಲ ಹಿರಿಯರಿಗೂ ಹಾಗೆ ನನ್ನ ನೆಚ್ಚಿನ ಮಿತ್ರ ಪ್ರಮೋದ್ ಮತ್ತು ಅವರ ಮಿತ್ರರೆಲ್ಲರಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರ ಹಾಗೂ ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ತೆ. ನೀವು ಯಾರಾದರೂ ಬಂದು ನಿಮ್ಮ ಮನೆಯಲ್ಲಿ ನಮಸ್ಕಾರ ಅಂದರೆ ಚಪ್ಪಾಳೆ ಹೊಡಿತೀರಾ? ಏನು ಮಾಡ್ತೀರಿ? ನಮಸ್ಕಾರ ಅಂದರೆ ಈಗ ನಾನು ನಮಸ್ಕಾರ ಏನು ಮಾಡ್ತೀರಿ? ಕರೆಕ್ಟ್ ತಾನೆ. ಸರಿ, ಈ ನಮಸ್ಕಾರ ಅಂದ ತಕ್ಷಣ ನಮಸ್ಕಾರ ಯಾಕಪ್ಪ ಮಾಡೋದು? ಏನು ನೀವು ಮಾಡಿದ್ದು ವೇಸ್ಟ್ ಆಗಬಾರ್ದು ನಾವು ಕೊಡೋದು ಅಂತನಾ? ಮತ್ತೆ ಮರ್ಯಾದೆ ಕೊಡೋದು ರೆಸ್ಪೆಕ್ಟ್ನ ಗೌರವ ಅಂತಾರೆ, ಕರೆಕ್ಟಾ? ಮರ್ಯಾದೆ ಸ್ವಲ್ಪ ಬೇರೆನೇ ಪದ, ಅವನಿಗೆ ಮಾನ ಮರ್ಯಾದೆ ಎರಡೂ ಇಲ್ಲ ನೋಡಿ. ರೆಸ್ಪೆಕ್ಟ್ ಅಂದ್ರೆ ಗೌರವ, ಫೈನ್. ನೀವು ರೆಸ್ಪೆಕ್ಟ್ ಕೊಡ್ತೀರಾ. ಇದು ಭಾರತದಲ್ಲಿ ಮಾತ್ರ ಇದೆಯೋ ಜಗತ್ತಿನಲ್ಲಿ ಬೇರೆ ಕಡೆನೂ ಇದೆಯಾ? ಭಾರತದಲ್ಲಿ ಮಾತ್ರನಾ? ನಾನು ಅಮೆರಿಕಕ್ಕೆ ಹೋಗಿ ನಮಸ್ತೆ ಅನ್ನೋದನ್ನ ಹಾಯ್ ಅಂದ್ರೆ ಅವ್ರು ಚಪ್ಪಾಳೆ ಹೊಡಿತಾರ? ಏನ್ ಮಾಡ್ತಾರೆ? ಹಾಯ್ ಅಂತಾರೆ, ಹೆಲೋ ಅಂತಾರೆ, ಫೈನ್. ಎಲ್ಲರೂ ಅದನ್ನ ಮಾಡ್ತಾರೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು, ನೀವು ಯಾವುದೇ ಭಾಷೆಯವರಿರ್ಲಿ, ಯಾವುದೇ ಧರ್ಮದವರಿರ್ಲಿ, ನೀವು ಒಂದ್ಸಲ ಹಿಂಗಂದ್ರೆ ಅಥವಾ ಅವ್ರವ್ರದೇ ರೀತಿಯಲ್ಲಿ ನೀವು ನಮಸ್ಕಾರ ಮಾಡಿದ್ರೆ ಅವ್ರು ಉಲ್ಟಾ ಕೊಡ್ತಾರೆ, ಹೌದಾ? ಮುಸಲ್ಮಾನರಿಗೂ ನೀವು ಸಲಾಂ ವಾಲೇಕುಮ್ ಅಂದ್ರೆ ವಾಲೇಕುಮ್ ಅಸ್ಸಲಾಂ ಅಂತಾರೆ. ಕೇಳಿದ್ದೀರಾ ಎಲ್ಲರೂ ಇದನ್ನ? ಎಲ್ಲ ಕಡೆ ಅದರ ಅರ್ಥ ನಮಸ್ಕಾರ ಅಂತಾನೆ, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಆದ್ರೆ ಒಂದೇ ಒಂದು ವಿಶೇಷ ಸಂಗತಿ ಈಗ ಕೇಳ್ತೀನಿ. ನಾನು ಹಿಂಗ್ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರಿಗೋ ಕಾಲ್ ತಾಕ್ಬಿಡ್ತು ಅಂತ ಇಟ್ಕೊಳ್ಳಿ. ಒದ್ದವನು ಯಾರು? ನಾನೇನ್ ಮಾಡ್ತೀನಿ? ಬಗ್ಬಿಟ್ಟು ನಮಸ್ಕಾರ ಅಂತ ತಪ್ಪಾಯ್ತು ಅಂತ ಕೇಳ್ಕೊಳ್ತೀನಿ. ತಪ್ಪಾಯ್ತು ಅಂತ ಕೇಳಲ್ಲ, ನಮಸ್ಕಾರ ಮಾಡ್ತೀನಿ. ಆದ್ರೆ ಆಶ್ಚರ್ಯ ಅಂದ್ರೆ ಯಾರೋ ಒದಿಸ್ಕೊಂಡಿರ್ತಾರಲ್ಲ ಅವರು ಕೂಡ ನಮಸ್ಕಾರ ಮಾಡ್ತಾರಲ್ಲ. ಯೋಚನೆ ಮಾಡಿದ್ದೀರಿ ಯಾವಾಗ್ಲಾದ್ರೂ ಇದನ್ನ? ನಾನ್ ನಮಸ್ಕಾರ ಮಾಡಿದಾಗ ನೀವು ನಮಸ್ಕಾರ ಮಾಡೋದು ಸರಿ, ನಾನು ಒದ್ದಾಗ ತಪ್ಪು ಮಾಡಿರೋದು ನಾನಪ್ಪ, ಬೈ ಮಿಸ್ಟೇಕ್ ಒದ್ಬಿಟ್ಟೆ, ನಾನು ನಮಸ್ಕಾರ ಮಾಡಬೇಕಿತ್ತು, ನೀವು ಯಾಕೆ ನಮಸ್ಕಾರ ಮಾಡಿದಿರಿ? ಯೋಚನೆ ಮಾಡ್ಬೇಕಿರೋ ಅಂಶ ತಾನೆ. ಜಗತ್ನಲ್ಲಿ ನಮಸ್ಕಾರ ಮಾಡಿದಾಗ ಉಲ್ಟಾ ನಮಸ್ಕಾರ ಮಾಡ್ತಾರೆ, ಒದ್ದಾಗ ಒದಿಸ್ಕೊಂಡವ್ರು ನಮಸ್ಕಾರ ಮಾಡೋದೆಲ್ಲರೂ ನೋಡಿದ್ದೀರಾ? ಅದು ನಡೆಯುವುದು ಭಾರತದಲ್ಲಿ ಮಾತ್ರ. ಯಾಕೆ ಗೊತ್ತಾ? ಭಾರತ ಹೇಳುತ್ತೆ ಪ್ರತಿಯೊಬ್ಬನ ಹೃದಯದಲ್ಲೂ ಭಗವಂತ ಇದ್ದಾನೆ. ಈ ಭಗವಂತ ಬೈ ಮಿಸ್ಟೇಕ್ ತಪ್ಪು ಮಾಡಿದ್ದಾನೆ ಅಂದ್ರೆ ಮೋಟಿ ತಪ್ಪು ನಂದು ಇರ್ಬೋದು, ನಾನು ಅಡ್ಡ ಕೂತ್ಕೋಬಾರ್ದಾಗಿತ್ತೇನೋ, ನಾವು ತಿದ್ಕೋಬೇಕೇನೋ ಅಂತ ನಾನು ನಮಸ್ಕಾರ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿದೆ ರೀ! ಯೋಚನೆ ಮಾಡಿ, ಎಷ್ಟು ಅದ್ಭುತವಾಗಿದೆ, ಹೌದು ತಾನೆ? ಅದ್ಭುತ ಅನ್ಸುತ್ತೋ ಇಲ್ವೋ? ಭಾರತ ಯಾಕೆ ಶ್ರೇಷ್ಠ ಅಂತ ಬಹಳ ಜನ ನಾನು ಕೇಳಿದ್ರೆ ನಾನು ದೊಡ್ಡ ವಿಚಾರ ಏನು ಹೇಳಬೇಕು ಅಂತಿನ್ನಲ್ಲ, ಅತ್ಯಂತ ಚಿಕ್ಕ ವಿಚಾರನೇ ಸಾಕು. ಎಷ್ಟು ಅದ್ಭುತವಾಗಿದೆ ಈ ವಿಚಾರ ಅಂದ್ರೆ ಇಡೀ ಜಗತ್ತಿಗೆ ಅಚ್ಚರಿ ಅನ್ಸುತ್ತೆ. ಇಷ್ಟು ಚೆನ್ನಾಗಿದೆಯಾ ಭಾರತ, ನಮ್ಗೆ ಗೊತ್ತೇ ಇರಲಿಲ್ಲ ಅಂತ. ತುಂಬಾ ಸಿಂಪಲ್ ಸಂಗತಿ ಹೇಳ್ತೀನಿ ನಿಮ್ಗೆ. ಭಾರತ ಈ ದೇವರನ್ನು ಎಲ್ಲೆಲ್ಲಿ ಹುಡುಕ್ತು ಅಂತ ಕೇಳಿದ್ರೆ ನಾವೇನೋ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಕೋಣೆಗೆ ಹೋಗ್ತೀವಿ. ಆದ್ರೆ ಭಾರತ ಹೇಳ್ತು ದೇವಸ್ಥಾನಕ್ಕೂ ಹೋಗ್ಬೇಡಿ, ದೇವ್ರ ಕೋಣೆಯಲ್ಲೂ ಕೂತ್ಕೋಬೇಡಿ, ನಿಮ್ಮ ಒಳಗೆ ದೇವರಿದ್ದಾನೆ ಹುಡುಕಿ ಅಂತ. ನಮ್ಗೆ ಅರ್ಥವೇ ಆಗ್ಲಿಲ್ಲ, ನಾವು ಆಡ್ಕೊಂಡು ನಕ್ಬಿಟ್ವಿ. ಅದನ್ನ ತುಂಬಾ ಸಲ ನಿಮ್ಮ ಹೈಸ್ಕೂಲ್ಗಳಿಗೆ ಹೋದ್ರೆ ನಿಮ್ಮಂತ ಮಕ್ಕಳು ಸಿಕ್ಕರೆ ಏನ್ ಪ್ರಯೋಗ ಮಾಡಿಸ್ತೀನಿ ಗೊತ್ತಾ? ನಿಮ್ ಮಾಡಿದ್ರೆ ನೀವು ಆ ಪ್ರಯೋಗ ಮಾಡ್ತೀರಾ. ಬೆನ್ನು ನೆಟ್ಟಿಗೆ ಮಾಡ್ಕೊಂಡು ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳಿ ಒಂದು ನಿಮಿಷ, ಫೈನ್. ಕಣ್ಣು ಮುಚ್ಕೊಂಡು ಈಗ ನೀವು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತೀರಲ್ಲ, ಪೂಜೆ ಮಾಡ್ತೀರಾ ಎಲ್ಲರೂ? ವೆರಿ ಗುಡ್. ಆ ಪೂಜೆ ಮಾಡೋ ದೇವರನ್ನ ಒಂದು ಸೆಕೆಂಡ್ಗಳ ಕಾಲ, ಒಂದು 5-6 ಸೆಕೆಂಡ್ಗಳ ಕಾಲ ನೋಡ್ಬೇಕು. ನೀವು ಪೂಜೆ ಮಾಡೋ ದೇವ್ರು ನಿಮ್ಮ ಕಣ್ಮುಂದೆ ಬರ್ತಾರೆ, ನೀವು ಆ ದೇವರನ್ನು ನೋಡ್ತೀರಾ, ನೀವು ಆ ದೇವರಿಗೆ ಪೂಜೆ ಮಾಡ್ತಿದ್ದೀರಾ, ನಮಸ್ಕಾರ ಮಾಡ್ತಿದ್ದೀರಾ. ಫೈನ್. ನಿಧಾನವಾಗಿ ಕಣ್ ತೆಗೀರಿ ಈಗ. ಫೈನ್. ಈಗ ನನ್ಗೆ ಹೇಳಿ, ಎಷ್ಟು ಜನರಿಗೆ ನೀವು ಪೂಜೆ ಮಾಡೋ ದೇವ್ರು ಕಾಣಲಿಲ್ಲ? ಒಬ್ಬಳಿಗೆ ಕಾಣಲಿಲ್ಲ, ಒಂದು 3-4 ಜನ ಕಾಣಲಿಲ್ಲ. ಉಳಿದವ್ರಿಗೆಲ್ರಿಗೂ ಕಂಡಿದ್ಯಾ? ನಾನು ಪೂಜೆ ಮಾಡೋ ದೇವರು, ಪ್ರತಿನಿತ್ಯ ನೋಡೋ ದೇವರು ಕಂಡಿದ್ಯಾ? ಒಳ್ಳೆ ವಿಚಿತ್ರವಾದ ಸಂಗತಿ. ಕಣ್ಣು ತೆಗೆದ್ರೆ ಕಾಣಬೇಕೋ ಕಣ್ಣು ಮುಚ್ಚಿದ್ರೆ ಕಾಣಬೇಕೋ? ನಮ್ ಕಣ್ಣು ಮುಚ್ಚಿದ್ರು ಕಾಣುತ್ತಲ್ಲ, ಹೆಂಗಪ್ಪ ಇದು? ಜಗತ್ನಲ್ಲಿ ನೀವು ಅಮೆರಿಕ ಯುರೋಪಿನ ಮಕ್ಕಳನ್ನು ಕೂರಿಸ್ಕೊಂಡು ಇವತ್ತು ಮಾಡಿದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಕಾಣಿಸ್ತು ಸರ್ ನನಗೆ ಅಂತೆಲ್ಲ ಹೇಳಿದ್ರಿ ಬಹಳ ಜನ, ಹೌದು ತಾನೆ?
ಅಮೆರಿಕಾದಲ್ಲಿ ಯುರೋಪ್ ನಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಎಲ್ರಯ್ಯ ಕಣ್ಮುಚ್ಕೊಂಡು ನೋಡ್ರಯ್ಯ ಅಂದ್ರೆ ಅವ್ರು ಹೇಳ್ತಾರೆ, ಚಕ್ರವರ್ತಿ ಅವ್ರಿಗೆ ತಲೆ ಕೆಟ್ಟೋಗಿದೆ, ಕಣ್ಮುಚ್ಕೊಂಡು ನೋಡಿ ಅಂತಾರಲ್ಲ, ಕಣ್ಮುಚ್ಕೊಂಡ್ ಮೇಲೆ ಏನಾದ್ರು ಕಾಣುತ್ತಾ? ಕಣ್ಣು ತೆಗೆದ್ಮೇಲೆ ಮಾತ್ರ ಕಾಣೋದು ಅಂತಾರೆ. ಆದ್ರೆ ಭಾರತ ಹೇಳ್ತು, ಕಣ್ಣು ತೆಗೆದ ಮೇಲೆ ಏನ್ ಕಾಣುತ್ತೋ ಅದೆಲ್ಲ ಸುಳ್ಳಪ್ಪ, ಕಣ್ಣು ಮುಚ್ಕೊಂಡಾಗ ಏನ್ ಕಾಣುತ್ತೋ ಅದು ಮಾತ್ರ ಸತ್ಯ. ಯಾಕೆಂದ್ರೆ ನಿಜವಾದ ಸತ್ಯ ಒಳಗಿದೆ, ಒಳಗಿರೋದನ್ನು ಹುಡುಕಿ ಅಂತ ಭಾರತ ಹೇಳ್ತು. ಅದಕ್ಕೆ ಹೇಳುತ್ತೆ ಜಗತ್ತು, ಭಾರತ ಅತ್ಯಂತ ಶ್ರೇಷ್ಠ ರಾಷ್ಟ್ರ, ಇಂಥ ರಾಷ್ಟ್ರ ಜಗತ್ನಲ್ಲಿ ಮತ್ತೊಂದಿಲ್ಲ ಅಂತ. ಖುಷಿ ಪಡಬೇಕಾಗಿರೋ ಸಂಗತಿ ತಾನೆ. ಈ ಒಳಗಿರೋ ಸಂಗತಿ ಬಗ್ಗೆ, ಒಳಗಿರೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ನಾವು ಮಾತನಾಡಿದ್ವಿ. ಅದಕ್ಕೆ ಭಾರತ ಹೇಳ್ತು, ಧರ್ಮ ಅಂದ್ರೆ ಏನು ಅಂದ್ರೆ, ದೇವರು ಅಂದ್ರೆ ಎಲ್ಲಿರ್ತಾನೆ ಅಂದ್ರೆ ಒಳಗಿರ್ತಾನೆ. ಧರ್ಮ ಅಂದ್ರೆ ಈ ಒಳಗಿರುವಂತ ಶಕ್ತಿನ ಹೊರಗೆ ತರಬೇಕು, ಇದನ್ನ ಆರಾಧಿಸಬೇಕು, ಇದು ಧರ್ಮ ಅಂತ. ಹೊರಗಡೆಯಿಂದ ತುಂಬೋದು ಬೇರೆ, ಒಳಗಡೆಯಿಂದ ತೆಗೆಯೋದು ಬೇರೆ. ಭಾರತದ ಶಕ್ತಿ ಅದು. ಅದಕ್ಕೆ ಭಾರತ ಒಂದು ವಿಶೇಷವಾದ ರಾಷ್ಟ್ರ. ಸುಮ್ಮನೆ ಯೋಚನೆ ಮಾಡಿ, ಪೇಂಟಿಂಗ್ ಬೇರೆ, ಸ್ಕಲ್ಪ್ಟಿಂಗ್ ಬೇರೆ. ಯೋಚನೆ ಮಾಡ್ತಿದ್ದೀರಾ? ಪೇಂಟಿಂಗ್ ಅಂದ್ರೆ ಹೆಂಗೆ? ನಾನೊಂದಷ್ಟು ಬ್ರಷ್ ತಗೊಂಡ್ ಬರ್ತೀನಿ, ಪೇಂಟ್ ತಗೊಂಡ್ ಬರ್ತೀನಿ, ಎದುರಿಗೆ ಕ್ಯಾನ್ವಾಸ್ ಇರುತ್ತೆ, ಆ ಕ್ಯಾನ್ವಾಸ್ ಮೇಲೆ ಗಣೇಶನ ಚಿತ್ರ ಬಿಡಿಸ್ತೀನಿ, ಎಲ್ಲ ಹೊರಗಡೆಯಿಂದ ಕ್ಯಾನ್ವಾಸ್ ಮೇಲೆ ಹಾಕಿದೆ, ಅದು ಪೇಂಟಿಂಗ್ ಆಯ್ತು. ಸ್ಕಲ್ಪ್ಟಿಂಗ್ ಅಂದ್ರೆ ಏನ್ ಗೊತ್ತಾ? ಒಂದ್ ದೊಡ್ಡ ಕಲ್ಲು ಬಂಡೆ ತಗೊಂಡ್ ಬಂದು ಏನ್ ಮಾಡ್ತೀನಿ, ಹೊರಗಡೆಯಿಂದ ಗಣೇಶನ ಸೊಂಡಲ್ ಎಲ್ಲೋ ಒಂದು ಕಲ್ಲಲ್ಲಿ ಮಾಡ್ಕೊಂಡು ಬಂದು ಫೆವಿಕ್ವಿಕ್ ತಗೊಂಡು ಅಂಟಿಸ್ತೀನಿ. ಅದಕ್ಕೆ ಮತ್ತೆ ಏನ್ ಮಾಡ್ತೀನಿ ನಾನು, ಬಂಡೆ ಒಳಗೆ ಅದಾಗ್ಲೇ ಗಣೇಶ ಇದ್ನಲ್ಲ, ಆ ಗಣೇಶನ್ ಜೊತೆಗೆ ಗಣೇಶ ಬಿಟ್ಟು ಬೇರೆಯವರು ಇದ್ರು ಬಂಡೆ ಒಳಗೆ. ನಾನೇನ್ ಮಾಡಿದೆ, ಬೇರೆಯವ್ರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಚಿಪ್ ಆಫ್ ಮಾಡಿಬಿಟ್ರೆ ಉಳ್ಕೊಂಡಿದ್ಯಾರು? ಅಷ್ಟೇ. ಭಾರತ ಹೇಳಿದ್ದಿದೆ, ನಮ್ಮೆಲ್ಲರ ಒಳಗೂ ಇರುವಂತ ಅಪರೂಪದ ಶಕ್ತಿ ಇದೆ, ಅದನ್ನು ಬಿಟ್ಟು ಶಕ್ತಿ ಅಲ್ಲದ ಬೇರೆನೂ ತುಂಬಿಕೊಂಡಿದೆ, ಕೂತ್ಕೋಬೇಕು, ಅದನ್ನ ಚಿಪ್ ಆಫ್ ಮಾಡಿಬಿಟ್ರೆ ಏನ್ ಶಕ್ತಿ ಬೇಕು ಅಂತ ಅನ್ಕೊಂಡಿದ್ವಲ್ಲ ಅದ್ ನಾವೇ ಆಗಿದ್ದೀವಿ. ಹೊರಗಡೆಯಿಂದ ಏನು ತಂದೆ ಇಲ್ಲ, ಎಲ್ಲ ಒಳಗಿತ್ತಲ್ಲ. ಇಂಥ ಸತ್ಯವನ್ನ ಜಗತ್ನಲ್ಲಿ ಯಾರಾದ್ರೂ ತೋರಿಸ್ಕೊಟ್ರು ಅಂತಿದ್ರೆ ಅದು ನಮ್ಮ ಭಾರತ ಮಾತ್ರ. ಈ ಸತ್ಯ ಜಗತ್ನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಜಗತ್ತಿನ ಜನ ಭಾರತಕ್ಕೆ ಬರಬೇಕಾದ್ರೆ ಅತ್ಯಂತ ಗೌರವದಿಂದ ಬರ್ತಾರೆ. ನಿಮ್ಗೆ ಗೊತ್ತಿರ್ಲಿ, ನಾನೊಂದು 20 ವರ್ಷಗಳ ಹಿಂದೆ ಓದಿದ ಘಟನೆ ಇದು. ಎಂತ ಸುಂದರವಾದ ಘಟನೆ ಅಂತಂದ್ರೆ, ಜರ್ಮನಿಯ ಅಧ್ಯಕ್ಷರು ಭಾರತಕ್ಕೆ ಬಂದ್ರಂತೆ. ಭಾರತಕ್ಕೆ ಬಂದ ಅಧ್ಯಕ್ಷರು ಏನ್ ಮಾಡಿದ್ರು, ಅವ್ರ ಕಾರಲ್ಲಿ ಬಂದ್ರು, ಕಾರಿಂದ ಇಳಿಬೇಕು, ಫ್ಲೈಟ್ ಅಲ್ಲಿ ಬಂದವ್ರು ಕಾರ್ ಹತ್ತಿಸ್ಕೊಂಡ್ರು, ಕಾರಿಂದ ರೂಮಿಗೆ ಹೋಗ್ಬೇಕು. ರೂಮಿಗೆ ಹೋಗ್ಬೇಕಾದ್ರೆ ಡ್ರೈವರ್ ಏನ್ ಮಾಡ್ದ, ಕಾರ್ ಡೋರ್ ತೆಗ್ದ. ಡೋರ್ ತೆಗೆದ ತಕ್ಷಣ ಇವನು ಗಾಬರಿ ಆಗೋದು ಡ್ರೈವರ್ಗೆ. ಯಾಕೆ ಗೊತ್ತಾ? ಜರ್ಮನಿ ಅಧ್ಯಕ್ಷರು ಕಾಲ್ ಕೆಳಗಿಡ್ಲಿಲ್ಲ, ಕೈ ಕೆಳಗಿಟ್ರು. ಇವನಿಗೆ ತುಂಬಾ ಗಾಬರಿ ಆಗೋಯ್ತು, ಏನಾಯ್ತಪ್ಪ ಇದು ಅಂತ ನೋಡಿದ್ರೆ ಜರ್ಮನಿ ಅಧ್ಯಕ್ಷರು ಆಮೇಲೆ ಕೈ ಕೆಳಗಿಟ್ಟವರು, ಸ್ವಲ್ಪ ಆದ್ಮೇಲೆ ಕಾಲು ಕೆಳಗಿಟ್ಟರು. ಇವ್ನು ಸೂಟ್ಕೇಸ್ ತಗೊಂಡ್ ರೂಮಿಗೆ ಬಿಟ್ಟ. ಇವ್ನು ಕೇಳಿದ, ಸರ್ ನೀವು ಜರ್ಮನಿಯಲ್ಲಿ ಕಾರಿಂದ ಇಳಿಬೇಕಾದ್ರೆ ಮೊದಲು ಕೈ ಹೊರಗಿಡ್ತೀರಾ, ನಮ್ಮ ದೇಶದಲ್ಲಿ ನಾವು ಕಾಲು ಹೊರಗಿಡ್ತೀವಿ ಅಂತ. ಡ್ರೈವರಿಗೆ ಬಹಳ ಹೆಮ್ಮೆ ಅಲ್ಲ, ನಾವೇ ಪರವಾಗಿಲ್ಲ ಬುದ್ಧಿವಂತರು ಅಂತ. ಜರ್ಮನಿ ಅಧ್ಯಕ್ಷರು ಹೇಳಿದ್ರು, ಇಲ್ಲಪ್ಪ ನಮ್ಮ ದೇಶದಲ್ಲೂ ನಾವು ಕಾರಿಂದ ಕೆಳಗಿಡಬೇಕಾದ್ರೆ ಕಾಲೇ ಹೊರಗಿಡೋದು, ಆದ್ರೆ ಭಾರತಕ್ಕೆ ಮೊದಲನೇ ಬಾರಿಗೆ ಬಂದಿದ್ದೀನಿ, ಕಾಲಿಂದ ಹೆಂಗ್ ಭೂಮಿನ ಮುಟ್ಲಿ ಅಂತ ಮೊದಲು ಕೈ ಮುಟ್ಟಿ ನಮಸ್ಕಾರ ಮಾಡ್ಕೊಂಡೆ, ಆಮೇಲೆ ಕಾಲ ಕೆಳಗಿಟ್ಟೆ ಅಂತ ಜರ್ಮನಿಯ ಅಧ್ಯಕ್ಷರು ಹೇಳಿದ್ರೆ ಡ್ರೈವರ್. ಈ ದೇಶದ ವೈಶಿಷ್ಟ್ಯ ಏನು ಅಂತಂದ್ರೆ, ಇವತ್ತಿಗೂ ಈ ದೇಶಕ್ಕೆ ಅನೇಕರು ಬರ್ತಾರೆ. ಬಂದವರು ಹೆಂಗ್ ಬರ್ತಾರೆ ಅಂದ್ರೆ, ಜೀವನದಲ್ಲಿ ಒಮ್ಮೆ ಭಾರತವನ್ನ ಗೌರವದಿಂದ ನೋಡಬೇಕು ಅಂತ ಬರ್ತಾರೆ. 1.5-2 ವರ್ಷಗಳ ಹಿಂದಿನ ಘಟನೆ. ನಾನು ಉಡುಪಿಗೆ ಹೋಗಿದ್ದೆ. ಉಡುಪಿಯಲ್ಲಿ ಪುತ್ತಿಗೆ ಮಠ ಅಂತ ಒಂದಿದೆ, ಬಹಳ ಜನ ಕೇಳಿರ್ಬೋದು. ಈ ಪುತ್ತಿಗೆ ಮಠದ ಶ್ರೀಗಳೇನ್ ಮಾಡಿದ್ರು, ಜಗತ್ತಿನ ಅನೇಕ ಪಂಡಿತರನ್ನ ಕರೆಸಿದ್ರು. ಯಾರ್ಯಾರು ವೇದವನ್ನ ತಿಳ್ಕೊಂಡಿದ್ದಾರೋ, ವೇದದ ಬಗ್ಗೆ ಸಂಶೋಧನೆ ನಡೆಸ್ತಿದ್ದಾರೋ ಅವ್ರನ್ನೆಲ್ಲ ಕರೆಸಿದ್ರು. ನನಗೂ ಒಂದು ಆಹ್ವಾನ ಇತ್ತು, ನಾನು ನೋಡ್ಬೇಕು ಅಂತ ಹೋದವನು. ಸುಮ್ಮನೆ ಒಂದ್ ಕಡೆ ಕೂತಿದ್ದೆ. ಎಲ್ಲ ಭಾರತದ ವಿದ್ವಾಂಸರು ಮಾತಾಡ್ತಿದ್ರು, ವೇದಗಳ ಬಗ್ಗೆ ಅದ್ಭುತವಾಗಿ ಮಾತನಾಡ್ತಿದ್ರು. ಮಧ್ಯ ಒಂದು ಕಡೆ ಜರ್ಮನಿಯ ಒಂದು ಹೆಣ್ಮಗಳು ಬಂದ್ಲು. ಅವಳ ಹೆಸರು ಕರೆದ್ರು, ಹೆಸರೇ ಇಂಟ್ರೆಸ್ಟಿಂಗ್ ಆಗಿತ್ತು, ಚನಾ ಅಂತ ಅವಳ ಹೆಸರು. ನಾನು ಅವಳು ಕೂತಾಯ್ತು, ನಂಗೆ ಆಶ್ಚರ್ಯ ಆಗೋಯ್ತು, ಕಿವಿ ನೆಟ್ಟಗಾಯ್ತು. ಚನಾ ಮೇಡಮ್ ಏನ್ ಮಾತಾಡ್ತಾರೆ ಕೇಳ್ಬೇಕಲ್ಲ ಅಂತ. ಅವ್ರು ಶುರು ಹೆಂಗ್ ಮಾಡಿದ್ರು ಗೊತ್ತಾ, ನಾನು ವೇದವನ್ನು ಓದಿಲ್ಲ, ನನಗೆ ವೇದ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಾನು ಈ ಪೇಪರ್ನ ಓದ್ಲಿಕ್ಕೆ ಬಂದಿದ್ದೀನಿ, ಈ ಪೇಪರ್ ಬರೆದವ್ರು ನಮ್ಮ ಯಜಮಾನ್ರು ಅಂದ್ಲು. ಯಜಮಾನ್ರು ಯಾಕೆ ಬಂದಿಲ್ಲ ಅನ್ಕೊಂಡ್ರೆ ಅವಳು ಹೇಳ್ತಾಳೆ, 6 ತಿಂಗಳ ಹಿಂದೆ ನಮ್ಮ ಯಜಮಾನ್ರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಅವರು ವೇದವನ್ನು ತುಂಬಾ ಅಧ್ಯಯನ ಮಾಡಿ ಇಲ್ಲಿಗೆ ಬರಬೇಕು ಅಂತ ಕನಸು ಕಟ್ಟಿ ಪೇಪರ್ ಪ್ರೆಸೆಂಟ್ ಮಾಡಿದ್ರು. ಅವರು ಸಾಯೋ ಸ್ಟೇಜ್ ನಲ್ಲಿ ಇದ್ದಾಗ ಇವಳನ್ನ ಕರೆದ್ರಂತೆ, ನೋಡು ಭಾರತಕ್ಕೆ ಹೋಗ್ಬೇಕು ಅಂತ ಇದೆಲ್ಲ ತಯಾರಿ ಮಾಡ್ಕೊಂಡೆ, ಭಾರತ ವೇದವನ್ನ ಸೃಷ್ಟಿ ಮಾಡಿದ ಭೂಮಿಗೆ ಹೋಗ್ಬೇಕು ಅಂತ. ಆದ್ರೆ ದೌರ್ಭಾಗ್ಯ ನನ್ನ ಹತ್ರ ಹೋಗ್ಲಿಕ್ಕೆ ಆಗ್ತಿಲ್ಲ, ದೇವರು ನನ್ನ ಕರ್ಕೊಂಡು ಹೋಗ್ತಿದ್ದಾನೆ, ನೀನ್ ಮಾತ್ರ ಈ ಅವಕಾಶ ಕಳ್ಕೊಳ್ಬೇಡ, ನನಗೆ ಸಿಕ್ಕಿರೋ ಅವಕಾಶ ನೀನು ಉಪಯೋಗಿಸು ಅಂದ್ರೆ ಹೇಳಿದಂತೆ ಸಾಧ್ಯನೇ ಇಲ್ಲ, ನಾನು ಭಾರತಕ್ಕೆ ಹೋಗಲ್ಲ ಅಂತ. ಇವನೊಂದು ಭಾರತದಲ್ಲಿ ಶಾಂತಿ ಎಲ್ಲ ಕಡೆ ಹರಡ್ಕೊಂಡಿದೆ, ಅದನ್ನ ಫೀಲ್ ಮಾಡ್ಲಿಕ್ಕೆ ನೀನು
ಹೋಗ್ಬೇಕು, ನೀನ್ ದಯವಿಟ್ಟು ಹೋಗ್ಬಾ ಅಂತಂದ್ರೆ ಇವಳು ಗಂಡನ ಕೊನೆ ಆಸೆ ಈಡೇರಿಸಬೇಕು ಅಂತ ಭಾರತಕ್ಕೆ ಬಂದ್ಲಂತೆ. ಇಲ್ಲಿಗೆ ಬಂದು ಹೇಳ್ತಾಳೆ, ಈ ಪೇಪರ್ನೇನೋ ನಾನು ಓದ್ತೀನಿ, ಆದ್ರೆ ಒಂದ್ ಮಾತು ಹೇಳ್ಕೊಳ್ತೀನಿ, ನನ್ನ ಯಜಮಾನರು ಜೀವನದಲ್ಲಿ ಭಾರಿ ದೊಡ್ಡದಾಗಿರೋದನ್ನ ಕಳ್ಕೊಂಡ್ ಬಿಟ್ಟಿದ್ದಾರೆ. ಅವ್ರೇನಾದ್ರೂ ಭಾರತಕ್ಕೆ ಬಂದಿದ್ದಿದ್ರೆ ಇವತ್ತು ಅವ್ರು ಆನಂದಿಸ್ತಾ ಇದ್ದಿದ್ದನ್ನು ಹೆಂಗೆ ಅಂತ ನನಗೆ ಹೇಳಲಿಕ್ಕೆ ಆಗ್ತಿಲ್ಲ. ಈ ಭಾರತ ಎಷ್ಟು ಅದ್ಭುತ ಅಂತ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಅಂತ 2 ವರ್ಷದ ಹಿಂದೆ ಚೆನ್ನಾಗಿ ಹೇಳ್ತಾಳೆ. ಏನ್ ವಿಚಿತ್ರವಾದ ಸಂಗತಿ, ಇಲ್ಲೊಂದು ಆರ್ಟ್ ಆಫ್ ಲಿವಿಂಗ್ ಇದೆಯಲ್ಲ, ಗೊತ್ತಾ ನಿಮ್ಗೆಲ್ರಿಗೂ? ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಕಮಲ ಮಂದಿರ ಜೋರಾಗಿದೆ. ಈ ಕಮಲ ಮಂದಿರವನ್ನು ನೋಡ್ಬೇಕು ಅಂತ ನನ್ನ ಕೆಲವು ಫ್ರೆಂಡ್ಸ್ ಹೋಗಿದ್ರು, ಎಲ್ಲ ಬೆಂಗಳೂರಿನವರೇ. ಅವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮುಗಿಸ್ಕೊಂಡವರು, ತಿಂಗಳಿಗೆ 1.5 ಲಕ್ಷ ಸಂಬಳ ತಗೋತಾರೆ. ಅವರೆಲ್ಲ ಹೋದ್ರು. ಯಾಕೆ ಹೋದ್ರು ಅಂತಂದ್ರೆ ಕಮಲ ಮಂದಿರ ಬ್ಯೂಟಿಫುಲ್ ಆಗಿದೆ ಅಂತ ಯಾರೋ ಹೇಳಿದ್ರು, ನೋಡ್ಬೇಕು ಅಂತ ಹೋದ್ರು. ಅಲ್ಲಿಗೆ ಹೋದ್ಮೇಲೆ ಒಂದು ಗಾಬರಿ ಆಗೋಯ್ತು ಅವ್ರಿಗೆ. ಏನ್ ಗಾಬರಿ ಗೊತ್ತಾ? ಅಲ್ಲೆಲ್ಲ ಫ್ರಾನ್ಸ್ ಇಂದ ಬಂದಷ್ಟ ಒಂದಷ್ಟು ಹುಡುಗರು ಕಮಲ ಮಂದಿರದ ಎದುರಿಗೆ ನಿಂತಿದ್ರು. ಇವ್ರಿಗೆ ಸ್ವಲ್ಪ ಖುಷಿ ಆಯ್ತು, ನಮ್ಗೆಲ್ಲ ಯಾರಾದ್ರೂ ಬಿಳಿಯರು ನೋಡಿದ್ರೆ ಖುಷಿ ಆಗುತ್ತಲ್ಲ, ನಮ್ಮ ದೇಶಕ್ಕೆ ಬಂದಿದ್ದಾರೆ ಅಂತ. ಇವ್ರು ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರು, ನೀವು ಫ್ರಾನ್ಸ್ ಇಂದ ಎಲ್ಲಿಂದ ಬಂದಿದ್ದೀರಿ? ಫ್ರಾನ್ಸ್ ಅಂದ್ರು. ಹಂಗಂದ್ರೆ ಇವ್ರು ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರು, ಫ್ರಾನ್ಸ್ ನಿಂದ ಇಲ್ಲಿಗೆ ಯಾಕೆ ಬಂದ್ರಿ? ಅವ್ರೇನಂದ್ರು ಗೊತ್ತಾ? ರವಿಶಂಕರ್ ಗುರೂಜಿ ನಮ್ಮ ದೇಶಕ್ಕೆ ಬಂದಿದ್ದಾಗ ಅವ್ರು ಹೇಳಿದ್ರು, ಭಾರತದ ಕಣಕಣದಲ್ಲೂ ಶಾಂತಿ ಇದೆ, ಒಂದು ಅಪರೂಪದ ರಾಷ್ಟ್ರ ಭಾರತ ಅಂತ, ನಾವು ಶಾಂತಿ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಅಂದ್ರು ಅವರು. ಇವರಿಗೆಲ್ಲ ಬಹಳ ಖುಷಿ, ನಮ್ಮ ದೇಶದ ಬಗ್ಗೆ ಹೊಗಳ್ತಿದ್ದಾರೆ ಅಂತ. ಪ್ರಾಬ್ಲಮ್ ಯಾವಾಗ ಆಯ್ತು ಗೊತ್ತಾ? ಅವರು ಉಲ್ಟಾ ಕೇಳಿದ್ರು, ಅದು ಸರಿ, ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಿ? ಈಗ ಏನ್ ಹೇಳ್ಬೇಕು? ಬಿಲ್ಡಿಂಗ್ ನೋಡ್ಲಿಕ್ಕೆ ಬಂದಿದ್ದೀವಿ ಅಂದ್ರೆ ಚೆನ್ನಾಗಿರತ್ತಾ? ಫ್ರಾನ್ಸ್ನವ್ರ ಮುಂದೆ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗ್ಬಿಡುತ್ತೆ. ಈಗ ಹೆಂಗ್ ಮಾಡ್ಬೇಕು? ಇವ್ರು ಸ್ವಲ್ಪ ದೊಡ್ಡ ಮಾತು ಹೇಳ್ಬೇಕಲ್ಲ. ಅದಕ್ಕೆ ಇವರಂದ್ರು, ನಾವು ಕೂಡ ಶಾಂತಿಯನ್ನು ಹುಡ್ಕೊಂಡೇ ಇಲ್ಲಿಗೆ ಬಂದಿದ್ದೀವಿ ಅಂತ. ಆಗ ಏನ್ ಪ್ರಶ್ನೆ ಕೇಳಿದ್ನಂತೆ ಗೊತ್ತಾ ಫ್ರಾನ್ಸ್ನವನು? ಅಯ್ಯೋ ದೇವರೇ, ಮತ್ ನಮ್ ಗುರೂಜಿ ಹೇಳ್ತಾರೆ, ರವಿಶಂಕರ್ ಗುರೂಜಿ ಹೇಳ್ತಾರೆ ಭಾರತದ ಕಣಕಣದಲ್ಲೂ ಶಾಂತಿ ಇದೆ ಅಂತ, ನೀವು ಭಾರತೀಯರು ಶಾಂತಿ ಹುಡ್ಕೊಂಡು ಆರ್ಟ್ ಆಫ್ ಲಿವಿಂಗ್ ಬರ್ಬೇಕಾಗುತ್ತಾ? ಇಟ್ಸ್ ಇಂಟ್ರೆಸ್ಟಿಂಗ್, ಇಟ್ಸ್ ಅಮೇಸಿಂಗ್ ಅಂತ ಎದ್ದೋಗ್ಬಿಟ್ಟ ಅವನು. ಇವ್ರ ತಲೆ ಕೇಳಲಿಕ್ಕೆ ಸಾಕಾಗೋಗಿತ್ತು. ಇವ್ರು ಕಮಲ ಮಂದಿರಕ್ಕೆ ಹೋಗಲೇ ಇಲ್ಲ, ನೇರವಾಗಿ ನನ್ನ ಹತ್ರ ಬಂದ್ರು. ನಾನೊಂದು ರೂಮಲ್ಲಿ ಇದ್ದಾಗ ಫೋನ್ ಮಾಡಿದ್ರು, ಅರ್ಜೆಂಟ್ ನಿಮ್ಮನ್ನು ನೋಡ್ಬೇಕು ಸರ್ ಅಂತ. ಓಡ್ ಬಂದ್ರು, ಸರ್ ಭಾರತದ ಬಗ್ಗೆ ಏನಾದ್ರು ಹೇಳಿ ಸರ್ ನಮಗೆ ಅಂದ್ರು. ನಾನು ಕೇಳಿದೆ, ಯಾಕಯ್ಯ ಇದ್ದಕ್ಕಿದ್ದಂಗೆ ಈ ಟೆನ್ಷನ್ ಅಂದ್ರೆ? ಯಾರೋ ಒಬ್ಬ ಫ್ರಾನ್ಸ್ ನಮ್ಮನ್ನು ಆಡ್ಕೊಂಡ್ಬಿಟ್ಟ ಸರ್, ದಯವಿಟ್ಟು ನಮ್ಗೆ ಏನಾದ್ರು ಭಾರತದ ಬಗ್ಗೆ ಹೇಳಿ ಸರ್. ನೀವು ಯೋಚನೆ ಮಾಡಿದ್ರೆ ಅಚ್ಚರಿ ಆಗುತ್ತೆ ನಿಮಗೆ. ಇವತ್ತು ಜಗತ್ತು ಹೆಂಗೆ ಭಾರತವನ್ನ ನೋಡ್ತಾ ಇದೆ ಅಂದ್ರೆ, ಕಳೆದ ಒಂದು 6 ತಿಂಗಳ ಹಿಂದೆ ನನ್ನ ಮಿತ್ರ ಒಬ್ಬ ಇದೇ ಬೆಂಗಳೂರಿನಲ್ಲಿ ಕೆಲಸ ಮಾಡುವಂತ ಹುಡುಗ ಅಮೆರಿಕಕ್ಕೆ ಹೋದವನು ಇದ್ದಕ್ಕಿದ್ದಂತೆ ಒಂದಿನ ಕಾಲ್ ಮಾಡ್ದ ನನಗೆ ಆಶ್ಚರ್ಯ. ಏನು ಅಂತ ಕೇಳಿದೆ, ವಿಕ್ರಮ್ ಅಂತ ಅವನ ಹೆಸರು. ಫೋನ್ ಮಾಡಿ ಹೇಳ್ತಾನ, ಅಮೆರಿಕಾದಲ್ಲಿ ಇನ್ನೊಂದು ಅರ್ಜೆಂಟ್ ಸಹಾಯ ಆಗ್ಬೇಕು ನಿಮ್ಮಿಂದ. ಏನಪ್ಪಾ ಅಂತ ಕೇಳಿದೆ. ಅವನು ಹೇಳಿದ, 11ನೇ ಅಧ್ಯಾಯದಲ್ಲಿ ಕೃಷ್ಣ 30ನೇ ಶ್ಲೋಕದಲ್ಲಿ ಏನೋ ಒಂದು ಹೇಳ್ತಾನಲ್ಲ, ಅದೇನ್ ಹೇಳ್ತಾನೆ ಅಂತ. ನಾನು ಕೇಳಿದೆ, ಭಾರತದಲ್ಲಿದ್ದಾಗ ನೀನು ಯಾವತ್ತೂ ಕೇಳಲಿಲ್ಲ, ಇಲ್ಲಿಗೆ ಬಂದಿದ್ದೀನಿ ಕೇಳ್ತಿದ್ಯಲ್ಲ ಯಾಕೆ ಅಂದ್ರೆ ಏನಂತ ಗೊತ್ತಾ? ಅವನು ಅಮೆರಿಕಾದಲ್ಲಿ ಅವ್ನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವನ ಪ್ರತಿದಿನ ಕರ್ಕೊಂಡೋಗಿ ಡ್ರಾಪ್ ಮಾಡ್ಲಿಕ್ಕೆ ಒಬ್ಬ ಕ್ರಿಶ್ಚಿಯನ್ ಹುಡುಗಿ ಬರ್ತಾಳೆ. ಇವನನ್ನ ಕರ್ಕೊಂಡು ಹೋಗೋದು ಬೆಳಗ್ಗೆ, ಇವನ್ ಜೊತೆ ಕೆಲಸ ಮಾಡೋದು, ವಾಪಸ್ ಇವನ್ನ ಡ್ರಾಪ್ ಮಾಡಿ ಅವಳು ಮನೆಗೆ ಹೋಗ್ತಾಳೆ. ರೆಗ್ಯುಲರ್ ಅವಳದು ರುಟೀನ್ ಅದು. ಇವಳು ಮಾಡ್ಬೇಕಾದ್ರೆ ಒಂದಿನ ಕೇಳಿದ್ಲಂತೆ, ನಾನು ವಿಶ್ವರೂಪ ದರ್ಶನ ಯೋಗ ಓದ್ತಾ ಇದ್ದೀನಿ, ಬಹಳ ಚೆನ್ನಾಗಿದೆ, ಬಟ್ ಈ ಶ್ಲೋಕ ನಂಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ, ಹೇಳ್ಕೊಡ್ತೀಯಾ ಅಂತ ಕೇಳಿದ್ಲಂತೆ. ಇವನಿಗೆ ಗಾಬರಿ ಆಗ್ಬಿಟ್ಟಿದೆ. ಬರ್ಲಿಲ್ಲ ಅಂದ್ರೆ ಅವಮಾನ, ಅವಳಿಗೆ ಬರುತ್ತೆ, ನನಗೆ ಬರ್ಲಿಲ್ಲ ಅಂದ್ರೆ ಹೆಂಗೆ ಅಂತ ನನಗೆ ಫೋನ್ ಮಾಡ್ಬಿಟ್ಟು ಕೇಳ್ತಾನೆ, ಅರ್ಜೆಂಟ್ ನಮ್ಗೆಲ್ಲ ಕ್ರಾಶ್ ಕೋರ್ಸ್ ರೂಢಿ ಅಲ್ಲ, 3 ತಿಂಗಳಲ್ಲಿ ಇಂಗ್ಲಿಷ್ ಕಲೀರಿ, 15 ದಿನದಲ್ಲಿ ಹಿಂದಿ ಕಲೀರಿ, ಇವೆಲ್ಲ ರೂಢಿ ಅಲ್ಲ. ಅವ್ನು ಹೇಳ್ತಾನೆ, 15 ನಿಮಿಷದಲ್ಲಿ ಆ ಶ್ಲೋಕ ಅರ್ಥ ಹೇಳ್ಬಿಡಿ, ಉಳಿದಿದೆಲ್ಲ ಮ್ಯಾನೇಜ್ ಮಾಡೋದು ನನ್ಗೆ ಗೊತ್ತು ಅಂತಂದ. ನಾನು ಹೇಳಿದೆ, ಏನಪ್ಪಾ ಮ್ಯಾನೇಜ್ ಮಾಡೋದು, ಬಂದ್ಮೇಲೆ ಕಲಿಬೇಕು ಅಂತ ಅನ್ಸಲ್ವಾ ಅಂದ್ರೆ ಅವ್ನು ಹೇಳ್ತಾನಣ್ಣ, ಈ ಸಲ ಬಂದ್ರೆ ಮೊದಲು ಮಾಡೋ ಕೆಲಸ ಭಗವದ್ಗೀತೆ ಕ್ಲಾಸಿಗೆ ಹೋಗ್ತೀನಿ ಅಂತ. ನನ್ಗೆ ಬಹಳ ವಿಚಿತ್ರ ಅನ್ನಿಸ್ತು. ನಾನು ಏನು ಅಂತ ನಂಗೆ ಗೊತ್ತಾಗ್ಬೇಕು ಅಂದ್ರೆ ಏನಾಗ್ಬೇಕು? ವಿದೇಶದಿಂದ ಯಾರೋ ಬರಬೇಕು. ಇದು ಭಾರತದ ದೌರ್ಭಾಗ್ಯ. ನಾನು ಬಹಳ ಚಿಕ್ಕದ್ನಲ್ಲಿದ್ದಾಗ ನನಗೆ ಯಾಕೆ ಭಾರತದ ಬಗ್ಗೆ ಇಷ್ಟು ಹುಚ್ಚುಡ್ತು ಅಂತ ನನ್ನ ಬಹಳ ಜನ ಕೇಳ್ತಾರೆ. ಬಹಳ ಸಿಂಪಲ್. ನಾನು 8ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದೆ. ನಮ್ಮ ಸ್ಕೂಲಿಗೆ ಒಬ್ಬರು ಬಂದು ನನ್ನೊಂದು ಪ್ರಶ್ನೆ ಕೇಳಿದ್ರು. ನಾವೆಲ್ಲ ಕೂತಿದ್ವಿ ಇದೇ ತರ. ಅವ್ರು ಪ್ರಶ್ನೆ ಕೇಳಿದ್ರು, ನೀವು ಅಮೆರಿಕಾನ ಕನ್ನಡದಲ್ಲಿ ಏನಂತ ಕರಿತೀರಿ ಅಂದ್ರು. ಏನ್ ಕರಿತೀವಿ? ಅಮೆರಿಕ ಅಂತ ಕರಿತೀವಿ. ಫೈನ್. ಇಂಗ್ಲಿಷ್ ನಲ್ಲಿ ಅಮೆರಿಕ ಅಂತ ಕರಿತೀವಿ. ಫೈನ್. ನೀವು ಶ್ರೀಲಂಕಾನ ಕನ್ನಡದಲ್ಲಿ ಏನಂತ ಕರಿತೀರಿ? ಶ್ರೀಲಂಕಾ. ಅಮೆರಿಕ ಇಂಗ್ಲಿಷ್ ನಲ್ಲಿ ಶ್ರೀಲಂಕಾ. ಪಾಕಿಸ್ತಾನ ಕನ್ನಡದಲ್ಲಿ ಏನಂತ ಕರಿತೀರಿ? ಇಂಗ್ಲಿಷ್ ನಲ್ಲಿ. ಬಾಂಗ್ಲಾದೇಶ ಕನ್ನಡದಲ್ಲಿ ಏನಂತ ಕರಿತೀರಿ? ಇಂಗ್ಲಿಷ್ ನಲ್ಲಿ. ಫೈನ್. ನೀವು ಚೈನಾ ಕನ್ನಡದಲ್ಲಿ ಏನಂತ ಕರಿತೀರಿ? ಇಂಗ್ಲಿಷ್ ನಲ್ಲಿ ಚೈನಾ. ಸೇಮ್, ಏನ್ ಡಿಫರೆನ್ಸ್ ಇಲ್ಲ. ನೀವು ಭಾರತ ಕನ್ನಡದಲ್ಲಿ ಏನಂತ ಕರಿತೀರಿ? ಇಂಗ್ಲಿಷ್ ನಲ್ಲಿ. ಯಾಕಪ್ಪ ಹಿಂಗೆ? ಯಾಕೆ ಹಿಂಗೆ? ಜಗತ್ತಿನಲ್ಲಿ ಎಲ್ಲಾ ರಾಷ್ಟ್ರಕ್ಕೂ ಅವ್ರ ಭಾಷೆಯಲ್ಲಿ ಏನ್ ಹೆಸರಿದೆಯೋ ಜಗತ್ತಿನ ಎಲ್ಲ ಜನ ಅವ್ರ ಭಾಷೆಯಲ್ಲೇ ಕರೀತಾರೆ. ನಮ್ಮ ದೇಶಕ್ಕೆ ಮಾತ್ರ ನಮ್ಮ ಹೆಸರು ಭಾರತ ಅಂತಿದೆ. ಇನ್ನೂ ಖುಷಿ ಪಡಬೇಕು ಅಂದ್ರೆ ಹಿಂದೂಸ್ತಾನ ಅಂತ ಹೇಳ್ಕೊಳ್ತೀವಿ. ಆದ್ರೆ
ಯಾರೋ ತಮ್ಗೆ ಹೇಳಲಿಕ್ಕೆ ಬರ್ಲಿಲ್ಲ ಅಂತ ಇಂಡಿಯಾ ಅಂತ ಕರೆದ್ರು ಅಂತ ನಾವು ಇಂಡಿಯಾ ಅಂದ್ಬಿಟ್ಟವಲ್ಲ ಅಂತ ಅವ್ರು ಅಂದಾಗ ನಂಗೆ ಲೈಟ್ ಫ್ಲಾಶ್ ಆಯ್ತು. ಹೌದಲ್ಲ, ನನ್ನ ದೇಶ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ, ನನಗಿನ್ನೂ ಭಾರತದ ಬಗ್ಗೆ ಏನು ಗೊತ್ತಿಲ್ವಲ್ಲ ಅಂತ ಆಗ ಪುಸ್ತಕ ಹುಡುಕ್ಲಿಕ್ಕೆ ಶುರು ಮಾಡಿದೆ. ಇನ್ನೂ ಕೂಡ ಹುಡುಕಾಟ ಎಷ್ಟು ಆಳಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಹೋದಷ್ಟು ಆಳಕ್ಕೆ. ಮೊದಲನೇದು ಯೋಚನೆ ಮಾಡಿ, ಭಾರತ ಎಷ್ಟು ಸುಂದರ, ಹೆಸರೇ ಎಷ್ಟು ಚಂದ. ಏನು ಭಾರತ ಅಂದ್ರೆ ಅರ್ಥ ಅಂದ್ರೆ ಭಾ ಅಂದ್ರೆ ಬೆಳಕು. ಯಾವ್ಯಾವ ಪದಗಳು ಬಾಯಿಂದ ಶುರುವಾಗುತ್ತಲ್ಲ ಹೆಚ್ಚು ಕಡಿಮೆ ಬೆಳಕಿನ ಹತ್ರ ಹೋಗುತ್ತೆ. ಉದಾಹರಣೆಗೆ ಭಾಸ ಅಂದ್ರೆ ಏನರ್ಥ? ಭಾಸ ಅಂತ ಯಾರನ್ನು ಕರೀತಾರೆ? ಸೂರ್ಯನ್ ಕರೀತಾರೆ. ಭಾಸ ಅಂತ ಸೂರ್ಯನ್ ಕರೀತಾರೆ. ಬಾ ಇಂದ ಶುರುವಾಯ್ತು ಬೆಳಕು. ಭಾನು ಅಂದ್ರೆ ಯಾರಪ್ಪ? ಸೂರ್ಯ. ಹೌದಾ? ಅದು ಭಾ ಅಂತಂದ್ರೆ ಬೆಳಕು ಬಂತು. ನೀವ್ ಏನೇ ಭಾ ಅಂತ ಶುರು ಮಾಡಿದ್ರು ಅದು ಬಹುತೇಕ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಭಾ ಅಂತಂದ್ರೆ ಬೆಳಕು ಅಂತ ಅರ್ಥ. ಭಾ ಧಾತು ಬೆಳಕನ್ನು ಸೂಚಿಸುತ್ತೆ. ರಥ ಅಂತಂದ್ರೆ ಯಾವ ದೇಶದ ಜನ ಬೆಳಕನ್ನ ಹುಡುಕೋದ್ರಲ್ಲಿ ನಿರತರಾಗಿರ್ತಾರೋ ಅಂತ ದೇಶವನ್ನ ಭಾರತ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿದೆ ರೀ ಹೆಸರು, ಎಷ್ಟು ಅದ್ಭುತವಾಗಿದೆ ಹೆಸರು. ನಾವೆಲ್ಲ ಯಾತಕ್ಕೋಸ್ಕರ ಇರೋದು? ಕತ್ತಲನ್ನು ಹುಡುಕ್ಲಿಕ್ಕಲ್ಲ, ಬೆಳಕನ್ನು ಹುಡುಕ್ಲಿಕ್ಕೋಸ್ಕರ ಇರುವಂತ ರಾಷ್ಟ್ರದವರು ನಾವು. ನಾವ್ ಯಾವತ್ತೂ ಕತ್ತಲಿರ್ಲಿಕ್ಕೆ ಇಷ್ಟಪಡೋದೇ ಇಲ್ಲ. ಬೆಳಕು ಅಂದ್ರೆ ಏನ್ ಗೊತ್ತಾ? ಜ್ಞಾನ ಅಂತ. ಯಾವುದನ್ನ ಪಡ್ಕೊಂಡು ನಮ್ಮ ಜೀವನ ಸಮೃದ್ಧವಾಗುತ್ತೋ ಅದನ್ನ ಬೆಳಕು ಅಂತ ಕರೀತಾರೆ, ಅದನ್ನ ಜ್ಞಾನ ಅಂತ ಕರೀತಾರೆ. ಅಂತ ಜ್ಞಾನದ ಹುಡುಕಾಟದಲ್ಲಿ ನಾವಿದ್ದವರು. ಈ ಜ್ಞಾನವನ್ನ ಪರಂಪರೆಯಿಂದ ಹರಿಸ್ಕೊಂಡು ಬಂದವರು ನಾವು. ಎಷ್ಟು ಚೆನ್ನಾಗಿದೆ. ಒಂದು ಸಿಂಪಲ್ ಜ್ಞಾನ ಹೆಂಗ್ ಹರಿದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬಹಳ ಸಿಂಪಲ್. ನಾವೆಲ್ಲ ಸಿಟಿಗಿಲ್ಲಿರೋಂಥವ್ರು ಮರ್ತೇ ಬಿಟ್ಟಿದ್ದೀವಿ. ಬೆಳಗಾಗಿ ಎದ್ರೆ ಏನ್ ಮಾಡ್ಬೇಕು ಅಂತ ನಮ್ಮ ಮನೆಯಲ್ಲಿ ನನ್ನನ್ನು ಯಾರಾದ್ರೂ ಕೇಳಿದ್ರೆ ನಾನು ಜಗಳ ಮಾಡ್ಕೊಳ್ತಿದ್ದೆ. ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಒಂದಿನ ನಮ್ಮ ಅಜ್ಜಿ ಹೇಳಿದ್ರು, ಬೆಳಗಾಗೆದ್ರೆ ಮೊದಲು ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು ಗೊತ್ತಾ? ದೇವರಿಗೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ತೀವಿ. ಆದ್ರೆ ನಮ್ಮ ಅಜ್ಜಿ ಹೇಳೋಳು, ಬೆಳಗಾಗೆದ್ದು ಹಾಸಿಗೆಯಿಂದ ಕೆಳಗೆ ಕಾಲನ್ನು ತಾಕ್ಸೋಕ್ಕಿಂತ ಮುಂಚೆ ಒಂದ್ಸಲ ಭೂಮಿ ತಾಯಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅವಳ ಆಶೀರ್ವಾದ ತಗೋ ಅಂತ. ನಂಗೆ ಬಹಳ ವಿಚಿತ್ರ ಅನ್ನಿಸ್ತು. ಭೂಮಿ ತಾಯಿಗೆ ನಮಸ್ಕಾರ ಮಾಡಬೇಕು? ಅದಕ್ಕೆ ಒಬ್ಬ ಸಂಸ್ಕೃತದ ಕವಿ ಹೇಳ್ತಾನೆ, ತುಂಬಾ ಚೆನ್ನಾಗಿರೋ ಶ್ಲೋಕ. ಈ ಶ್ಲೋಕವನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತಾರೆ. ಪ್ರಮೋದ್ ಅವರೆಲ್ಲ ಹೇಳ್ಕೊಡ್ತಾರೆ. ಬರ್ಕೊಂಡು ತಿಳ್ಕೊಳ್ಳಿ, ಇದನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ಅದನ್ನ ಎಷ್ಟು ಸುಂದರವಾದ ಶ್ಲೋಕ ಅಂತಂದ್ರೆ ಅದರಲ್ಲಿ ಹೇಳ್ತಾರೆ, ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅದು ಹೇಳುತ್ತೆ, ಹೇ ಭೂಮಿ ತಾಯಿಯೇ, ನಿನಗೆ ಸಮುದ್ರವೇ ಸೀರೆ. ಹೆಂಗಪ್ಪ ನಂಬೋದನ್ನ? ಸಮುದ್ರವೇ ಸೀರೆ ಅಂದ್ರೆ ನಂಬೋದು ಹೆಂಗೆ? ಸುಮ್ಮನೆ ಯೋಚನೆ ಮಾಡಿ. ನಮ್ಮ ಅಮ್ಮನ ದೇಹದ ಮೇಲೆ ಸೀರೆ ಎಷ್ಟಿದೆ ಗೊತ್ತಾ? ಆಲ್ಮೋಸ್ಟ್ 70% ಇದೆ ಸೀರೆ. ಫೈನ್, ಅಷ್ಟು ಭಾಗ ಮುಚ್ಚಿರ್ತಾರೆ. ನಮ್ಮ ಅಮ್ಮ ಅಂತಂದ್ರೆ ಇವತ್ತಿನ ಹೆಣ್ಮಕ್ಳ ತರ ಅಲ್ಲ. ಏನೋ ಒಂದು ಅರ್ಥ ಆಯ್ತಾ ನಾನು ಏನ್ ಹೇಳಬೇಕು ಅಂತಿದ್ದೀನಿ ಅಂತ? ಅದು ನಮ್ಮಮ್ಮ ಇವತ್ತಿನ ಹೆಣ್ಮಕ್ಳ ತರ ಅಲ್ಲ. ನಮ್ಮಮ್ಮ ಹೆಂಗೆ ಅಂತಂದ್ರೆ ದೇಹದ 70 ಭಾಗವನ್ನು ತುಂಬಿಕೊಂಡಿರ್ತಾಳೆ. ಈ ಭೂಮಿಯ ಮೇಲೆ 70 ಭಾಗದಷ್ಟು ನೀರಿದೆ. ಕರೆಕ್ಟಾ? ಸೈನ್ಸ್ ಹೇಳಿದೆ ನಿಮ್ಗೆ. 70 ಭಾಗದಷ್ಟು ನೀರಿದೆ. ಅದಕ್ಕೆ ನಮ್ಮ ಸೈಂಟಿಸ್ಟ್ ಹೇಳಿದ್ರು, ನಮ್ಮ ಋಷಿಗಳು ಹೇಳಿದ್ರು, ಸಮುದ್ರ ವಸನೆ ದೇವಿ ಅಮ್ಮ 70 ಭಾಗ ನೀರಿಂದ ತುಂಬಿಕೊಂಡಿರೋದ್ರಿಂದ ಅದೇ ನಿನಗೆ ಸೀರೆ ಅಂತಂದ್ರು. ನೆಕ್ಸ್ಟ್ ಹೇಳಿದ್ರು, ಪರ್ವತಗಳು ನಿನ್ನ ಸ್ತನ ಮಂಡಲಗಳು, ಅದರಿಂದ ನೀರು ಹರಿಯುತ್ತಲ್ಲ, ಅದು ಹಾಲು ಮಗುವಿಗೆ ಹೆಂಗ್ ಕುಡಿಸ್ತಾಳೋ ತಾಯಿ, ಹಂಗೆ ನಿನ್ನ ನದಿ ಅನ್ನೋ ನೀರನ್ನು ಕುಡಿಸಿದ್ದೀಯ. ಇದನ್ನು ಕುಡ್ಕೊಂಡು ಬೆಳೆದು ದೊಡ್ಡವನಾಗಿರೋ ನಿನ್ನ ಮಗ ನಾನು. ಅದರ ಏನ್ ಮಾಡ್ತೀನಿ? ಮಗ ಮಗ ಅನ್ಕೊಂಡು ಪ್ರತಿನಿತ್ಯ ಒದ್ಕೊಂಡು ತಿರುಗಾಡ್ತೀನಿ. ನಾನು ತಪ್ಪು ಮಾಡ್ತೀನಿ ಅಂತ ಗೊತ್ತು ಅಮ್ಮ, ನನಗೆ ಆಶೀರ್ವಾದ ಮಾಡಿಬಿಡು, ನನ್ನ ತಪ್ಪನ್ನು ಕ್ಷಮಿಸು ಅಂತ ಕೇಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನನ್ನ ಕನ್ನಡದ ಕವಿ ಹೇಳ್ದ, ಎಷ್ಟು ಚೆನ್ನಾಗಿ ಹೇಳ್ದ ಗೊತ್ತಾ? ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆನೆದೇನ ಅಂತ. ಎಷ್ಟು ಚೆನ್ನಾಗಿದೆ. ನನಗೆ ಅನ್ನ ಕೊಟ್ಟವಳು ಯಾರಪ್ಪ? ಇವಳು ಕೊಟ್ಟವಳು. ಇವಳಿಗೊಂದು ನಮಸ್ಕಾರ ಮಾಡಿದ್ರೆ ಎಲ್ರಿಗೂ ಸೇರುತ್ತೆ ಅಂತಂದ. ನಮ್ಮ ಮನೇಲಿ ನಮ್ಗೆ ಯಾರು ಹೇಳ್ಕೊಡ್ಲೇ ಇಲ್ಲ. ನಮ್ಮ ಮನೇಲಿ ನಮ್ಗೆ ಮ್ಯಾಥ್ಸ್ ಚೆನ್ನಾಗಿ ಕಲಿ ಅಂತ ಹೇಳ್ಕೊಟ್ರು, ಸೈನ್ಸ್ ಚೆನ್ನಾಗಿ ಕಲಿ ಅಂತ ಹೇಳ್ಕೊಟ್ರು. ಆದ್ರೆ ಅಮ್ಮ ಕಣಪ್ಪ, ಇವಳು ಯಾವತ್ತೂ ಕೆಟ್ಟದ್ ಮಾಡಬಾರ್ದು ಅಂತ ಹೇಳ್ಕೊಡ್ಲೇ ಇಲ್ಲ. ನಾವು ಸುಮ್ಮನೆ ಆಗ್ಬಿಟ್ವಿ. ಹೇಳ್ಕೊಡ್ಲಿಲ್ಲ ಅಂತ ಮರ್ತೋಗ್ಬಿಟ್ವ ನಾವು ಮರಿಲಿಲ್ಲ. ಸುಮ್ಮನೆ ನನ್ನ ವಿದ್ಯಾನಂದ್ರು ಯಾವಾಗಲೂ ಹೇಳೋರು, ತುಂಬಾ ಒಳ್ಳೆ ಮಾತನ್ನು ಹೇಳೋರು. ಕಬಡ್ಡಿ ಆಡೋ ಹುಡುಗರು ನೋಡ್ಬೇಕು. ಹೆಣ್ಮಕ್ಳು ಕಬಡ್ಡಿ ಆಡ್ತೀರಾ? ಆಡೋರು ಇದ್ದೀರಾ? ವೆರಿ ಗುಡ್, ಶಬಾಷ್. ಕಬಡ್ಡಿ ಆಡೋದು ಶಕ್ತಿ ತಂದ್ಕೊಡಕ್ಕೆ. ಎಂತ ಶಕ್ತಿ ತುಂಬುತ್ತೆ ಯೋಚನೆ ಮಾಡಿ. ನೀವು ಕಬಡ್ಡಿ ಆಡಬೇಕಾದ್ರೆ ಹೆಂಗಿರುತ್ತೆ? ನೀವು ಎದುರಾಳಿನ ಔಟ್ ಮಾಡಬೇಕಾದ್ರೆ ಸೆಂಟರ್ ಲೈನ್ ವರೆಗೂ ಬರ್ತೀರಾ, ಆ ಮಣ್ಣನ್ನು ತಗೊಳ್ತೀರಾ, ಹಣೆಗೆ ಒತ್ಕೋತೀರಾ, ಎದುರಾಳಿನ ಔಟ್ ಮಾಡ್ಲಿಕ್ಕೆ ಹೋಗ್ತೀರಾ. ಕಬಡ್ಡಿ ರೂಲ್ಸ್ ಬುಕ್ ತೆಗಿರಿ. ಸೆಂಟರ್ ಲೈನ್ ಯಾವುದು, ಫೈಟಿಂಗ್ ಲೈನ್ ಯಾವುದು, ಟಚಿಂಗ್ ಲೈನ್ ಯಾವುದು ಅಂತ ಎಲ್ಲ ಬರೆದಿದ್ದಾರೆ. ಸೆಂಟರ್ ಲೈನ್ ಮಣ್ಣನ್ನು ಹಣೆಗೆ ಒತ್ಕೋಬೇಕು ಅಂತ ರೂಲ್ಸ್ ಅಲ್ಲಿ ಇಲ್ವೇ ಇಲ್ಲ. ನಾನೊಂದ್ಸಲ ಕೇಳಿದೆ ಒಬ್ಬ ಹುಡುಗ, ನೀವು ಮಣ್ಣನ್ನು ಯಾಕಪ್ಪ ಹಣೆಗೆ ಒತ್ಕೋತೀಯ ಅಂದ್ರೆ, ನಮ್ಮಮ್ಮ ಅಲ್ವಾ ಸರ್ ಅವಳ ಆಶೀರ್ವಾದ ಸಿಕ್ಕಿದ್ರೆ ಎದುರಾಳಿನ ಔಟ್ ಮಾಡೋದು ಸುಲಭ ಅಂತಾರೆ. ನಂಗೆ ಬಹಳ ವಿಚಿತ್ರ ಅನ್ಸೋದು ಯಾವಾಗ ಗೊತ್ತೇನು? ಆ ಎದುರಾಳಿ ಇವನನ್ನ ಔಟ್ ಮಾಡಬೇಕು ಅಂದ್ರು ಅವನು ಅದೇ ಮಣ್ಣನ್ನು ಹಣೆಗೆ ಹೊತ್ಕೊಂಡು ಬರ್ತಾನೆ, ನಮ್ಮಮ್ಮ ಅಲ್ವಾ ಇವಳು ಅಂತಾನೆ. ಇಬ್ರು
ಎಷ್ಟು ವಿಚಿತ್ರವಾಗಿದ್ದಾರೆ ಅಂತಂದ್ರೆ, ಒಬ್ಬರಿಗೊಬ್ಬರು ಫೈಟ್ ಮಾಡ್ಕೊಳ್ಬೇಕಾದ್ರೂ ಕೂಡ ಅಮ್ಮನ ಆಶೀರ್ವಾದ ತಗೊಂಡು ಅಣ್ಣ ತಮ್ಮದರ ತರ ಫೈಟ್ ಮಾಡುವಂತ ಭಾವನೆ ಇದೆಯಲ್ಲ, ಇದಿನ್ ಎಲ್ಲೂ ಇಲ್ಲ, ಭಾರತದಲ್ಲಿದೆ. ಅದಕ್ಕೆ ಈ ಅಮ್ಮನನ್ನ ನಾವು ತುಂಬಾ ಗ್ರೇಟ್ ಅನ್ನೋದು. ಬಹಳ ವಿಚಿತ್ರವಾದ ಸಂಗತಿ ಏನ್ ಗೊತ್ತೇನು, ಈ ಪಾಕಿಸ್ತಾನದ ಜನ ಇದ್ದಾರಲ್ಲ, ಭಾರತ ಯಾವಾಗ್ಲೂ ಬೈತಿರ್ತಾರೆ, ಭಾರತದ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳ್ತಿರ್ತಾರೆ. ಆದ್ರೆ ನಾವೇನ್ ಮಾಡಿದ್ದೀವಿ, ಈ ಭಾರತದಲ್ಲಿ ಅವರು ದೇವ್ರ ಪೂಜೆ ಮಾಡಲ್ಲ, ಮೂರ್ತಿ ಪೂಜೆ ಮಾಡಲ್ಲ ಅಂತ ಹೇಳ್ತಾರೆ. ಒಲಿಂಪಿಕ್ಸಿಗೆ ಕಬಡ್ಡಿ ಶುರುವಾದಾಗ ನಾನು ನೋಡ್ತಿದ್ದೆ, ಕಬಡ್ಡಿ ಆಡ್ಲಿಕ್ಕೆ ಪಾಕಿಸ್ತಾನದವ್ರು ಬರ್ತಿದ್ರು, ಅವರು ಕೂಡ ಅದೇ ಮಣ್ಣಲ್ಲಿ ಹಣೆ ಹೊತ್ಕೊಂಡ್ ಬರ್ತಿದ್ರು. ಅವ್ರಿಗೆ ಗೊತ್ತಿಲ್ಲ ನಮ್ಮ ಅಮ್ಮ ಇವಳು ಅಂತ. ನೀವು ಕಾಲಿಗೆ ಬೀಳೋದು ನಮ್ಮ ಅಮ್ಮನಿಗೇನು ಗೊತ್ತೇ ಇರಲಿಲ್ಲ. ಅದಕ್ಕೆ ನಾನು ತಮಾಷೆ ಮಾಡ್ತಿದ್ದೆ, ಜಗತ್ತಿನಲ್ಲಿ ಅನೇಕರು ರಾಷ್ಟ್ರ ಚೇಂಜ್ ಮಾಡ್ಲಿಕ್ಕೆ ಕತ್ತಿ ತಗೊಂಡ್ ಬರ್ತಾರೆ, ಪಿಸ್ತೂಲ್ ತಗೊಂಡ್ ಬರ್ತಾರೆ, ಭಾರತೀಯರು ಕಬಡ್ಡಿ ತಗೊಂಡ್ ಹೋಗ್ತಾರೆ ಅಂತ. ನಾವು ಕಬಡ್ಡಿ ಆಡಿಸಿದ್ರೆ ಸಾಕು, ಜಗತ್ತಿನ ಜನ ಕನ್ವರ್ಟ್ ಆಗ್ಬಿಡ್ತಾರೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮ ಚಿಂತನೆ ಎಷ್ಟು ವಿಶಾಲವಾದ್ದು. ಇದು ಭಾರತದ ಶಕ್ತಿ. ಈ ಶಕ್ತಿಯನ್ನ ಯಾರು ಜೀರ್ಣ ಮಾಡ್ಕೊಳ್ತಾರೋ ತುಂಬಾ ದೊಡ್ಡವರಾಗ್ತಾರೆ, ತುಂಬಾ ಶ್ರೇಷ್ಠ ಮಟ್ಟಕ್ಕೆ ಏರ್ತಾರೆ. ನಾನು ಆ ಶಕ್ತಿಯನ್ನ ಜೀರ್ಣ ಮಾಡ್ಕೊಂಡ ಒಬ್ಬ ವ್ಯಕ್ತಿಯ ಪರಿಚಯ ಮಾಡಿಕೊಟ್ರು ನಿಮ್ಗೆ ಸಾಕು. ಈ ದೇಶದಲ್ಲಿ 10,000 ವರ್ಷಗಳ ಹಿಂದೆ ಜನ ಹೆಂಗಿದ್ರು ಅಂತ. ಒಬ್ಬ ರಾಜ ಇದ್ದ. ಈ ರಾಜನಿಗೊಂದು ಪುಟ್ಟ ಮಗು, 8-9 ವರ್ಷದ ಮಗ. ಅವನ ಹೆಸರು ನಚಿಕೇತ ಅಂತ. ಕೇಳಿದ್ದೀರ ನಚಿಕೇತನ ಬಗ್ಗೆ? ಅವನ ಕತೆ ಪೂರ್ತಿ ಗೊತ್ತಾ? ನಾನು ಸುಮ್ಮನೆ ಉಲ್ಲೇಖ ಮಾಡ್ತೀನಿ. ಹೆಂಗಿದ್ದ ನೋಡಿ ನಚಿಕೇತ. ಅವನು ಕೂತ್ಕೊಂಡಿದ್ದ, ಅಪ್ಪ ಯಾಗ ಮಾಡಿದವನು ಏನ್ ಮಾಡ್ದ, ಯಾಗದ ಕೊನೆಯಲ್ಲಿ ದಾನ ಕೊಡಬೇಕಿತ್ತು. ಏನ್ ದಾನ ಕೊಟ್ಟ ಗೊತ್ತಾ? ಮುದಿಯಾಗೋಗಿರೋ ಹಸುಗಳನ್ನು ದಾನ ಕೊಟ್ಟ. ಇಷ್ಟು ಖರ್ಚು ಮಾಡಿ ಯಾಗ ಮಾಡಿದ್ದೀನಿ, ಇನ್ನೀ ದಾನನೂ ಕೂಡ ಒಳ್ಳೊಳ್ಳೇದು ಕೊಟ್ರೆ ನನ್ನ ಕತೆ ಏನಾಗ್ಬೇಡ, ಆಸ್ತಿ ಕರಗೋಗ್ಬಿಡತ್ತೆ ಅಂತ ಅವನೇನ್ ಮಾಡ್ದ, ಮುದಿಯಾಗೋಗಿರೋ ಹಸು ಕೊಟ್ಟ. ಇವನ್ ಮಗ ಇದ್ನಲ್ಲ, 8-9 ವರ್ಷದ ಹುಡುಗ, ಕೈ ಕಟ್ಕೊಂಡು ನೋಡ್ತಿದ್ದ, ಅಯ್ಯೋ ನಮ್ಮಪ್ಪ ಇಂಥ ಹಸು ದಾನ ಮಾಡ್ತಿದ್ದಾರಲ್ಲ, ಎಂಥ ಹಸು. ಅವನೇ ಹೇಳ್ತಾನೆ, ಈ ಹಸು ಇಲ್ಲೇನೋ ಬದುಕಿವೆ, ಪಾಪ ದಾನ ತಗೊಂಡವ್ನ ಮನೆಗೆ ತಗೊಂಡು ಹೋಗೋದ್ರೊಳಗೆ ಸತ್ತೇ ಹೋಗ್ತವೆ. ಈ ಹಸು ಹೆಂಗಿದೆ, ಇಲ್ಲೇನೋ ಬದುಕಿದೆ, ಮನೆಗೆ ಹೋದ್ರೆ 1 ಲೀಟರ್ ಹಾಲು ಕರೆಯೋ ತಾಕತ್ತಿಲ್ಲ, ಇಂಥ ಹಸು ಕೊಟ್ಟಿದ್ದಾನಲ್ಲ ಅಪ್ಪ ಅಂತ ಇವನ್ ಬಹಳ ಬೇಜಾರು ಮಾಡ್ಕೊಂಡು. ಹುಡುಗ ಏನ್ ಅನ್ಕೊಂಡ ಗೊತ್ತಾ? ಏನ್ ಅದ್ಭುತವಾದ ಹುಡುಗ ಅವನು ಅನ್ಕೊಂಡ, ನಾನ್ ತುಂಬಾ ಶ್ರೇಷ್ಠ ಅಲ್ಲ, ತುಂಬಾ ಚಿಕ್ಕ ಹುಡುಗ ನಾನು, ಆದ್ರೆ ಈ ಹಸುಗಳಿಗಿಂತ ನಾನೇ ಪರವಾಗಿರ್ಲಿಲ್ಲ, ನಮ್ಮಪ್ಪ ನನ್ನನ್ನೇ ಯಾರಿಗಾದ್ರೂ ದಾನ ಮಾಡಬಹುದಿತ್ತು. ನೋಡಿ ಎಂಥ ಚಿಂತನೆ ಅವನದ್ದು. ಹೋಗಿ ಅಪ್ಪನ ಎದುರಿಗೆ ನಿಂತ್ಕೊಂಡ, ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತೀಯಪ್ಪ? ಅಲ್ಲ, ಅಪ್ಪ ಬಿಸಿ ಇದ್ರಲ್ಲ ದಾನ ಮಾಡೋದ್ರಲ್ಲಿ, ಹೋಗೋ ಆಚೆ ಎಂದ್ರು. ಮತ್ತೆ ಹೋಗಿ ನಿಂತ್ಕೊಂಡ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯಪ್ಪ ಅಂದ. ಹೋಗೋ ಆಚೆ ಎಂದ್ರು. ನಮ್ಮಪ್ಪಗೆ ನಾವು ಇಷ್ಟು ಮಾಡಿದ್ರೆ ಏನ್ ಮಾಡ್ತೀವಿ ಹೇಳಿ? ಅಪ್ಪ ಏನ್ ಮಾಡ್ತಾರೆ ಹೇಳು? ಸಾಯೋದರ ಬಡಿತೀನಿ ಹೋಗು ಅಂತಾರೆ ಅಲ್ಲ, ಕರೆಕ್ಟ್ ತಾನೆ? ಅನ್ಸ್ಕೊಳ್ತೀವಿ ತಾನೆ? ಹಂಗೆ ಈ ಹುಡುಗನಿಗೂ ಅವ್ರ ಅಪ್ಪ ಹಂಗೆ ಅಂದ್ರು. ಆದ್ರೆ ಎಷ್ಟು ಒಳ್ಳೆ ಲ್ಯಾಂಗ್ವೇಜ್ ಗೊತ್ತಾ, ಭಾಷೆ ಎಷ್ಟು ಚೆನ್ನಾಗಿದ್ ಗೊತ್ತಾ. ಒಂದು ಸಾಯೋ ತರ ಬಡಿತೀನಿ ಅನ್ಲಿಲ್ಲ, ನಿನ್ನ ಮೃತ್ಯುವಿಗೆ ದಾನ ಮಾಡ್ತೀನಿ ಹೋಗು ಅಂತ. ಅರ್ಥ ಸೇಮ್, ಅರ್ಥ ಏನು ಭಾರಿ ದೊಡ್ಡದಲ್ಲ, ಡಿಫರೆನ್ಸ್ ಅಲ್ಲ. ಸಾಯೋ ತರ ಬಡಿಯೋದು ಒಂದೇ, ಮೃತ್ಯುವಿಗೆ ದಾನ ಮಾಡೋದು ಒಂದೇ. ಅವರಪ್ಪ ಅದನ್ನ ಹೈಯೆಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರು. ಭಾಷೆ ಎಷ್ಟು ಚೆನ್ನಾಗಿತ್ತು ನೋಡಿ ನಮ್ದು. ಆ ಮೃತ್ಯುವಿಗೆ ದಾನ ಮಾಡ್ತೀನಿ ಅಂದ ತಕ್ಷಣ ಈ ಹುಡುಗ ಒಳ್ಳೇದಾಯ್ತು ಅಂತ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ. ಈಗ ನೋಡಿ ಅವನ ಕೆಲಸ ಅಂತೂ ಮುಗಿದಿತ್ತಲ್ಲ. ಈ ಹುಡುಗ ಎಷ್ಟು ಬುದ್ಧಿವಂತ. ಎಲ್ಲ ಮುಗಿದ ನಂತರ ಇವನೇನ್ ಮಾಡ್ದ, ದಾನ ಎಲ್ಲ ಮುಗಿದ ನಂತರ ಅಪ್ಪನ ಎದುರಿಗೆ ಹೋಗಿ ನಿಂತ, ನಂದು ಬಾಕಿ ಇದೆ, ನನ್ನ ಕಳಿಸ್ಕೊಡ್ಬೇಕಲ್ಲ. ಹಂಗಂದ ತಕ್ಷಣ ಈಗೇನಾಯ್ತು, ಅಪ್ಪ ಏನ್ ಮಾಡಿದ್ರು, ಸ್ವಲ್ಪ ಶಾಕ್ ಆದ್ರು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಋಷಿಗಳು ಬಂದ್ರು, ನೀನ್ ದಾನ ಮಾಡ್ತೀನಿ ಅಂದ್ಮೇಲೆ ದಾನ ಮಾಡ್ಲೇಬೇಕು, ಇಲ್ಲಾಂದ್ರೆ ಇಷ್ಟು ಯಾಗ ಮಾಡಿದ್ ವ್ಯರ್ಥ ಆಗ್ಬಿಡುತ್ತೆ, ಕಳಿಸ್ಕೊಡು ಅವನನ್ನ ಅಂದ್ರು. ಮೃತ್ಯುವಿಗೆ ಸೂಕ್ಷ್ಮ ಶರೀರದಲ್ಲಿ ಅವನನ್ನ ಕಳಿಸ್ಕೊಡುವಂತ ಕೆಲಸ ಆಯ್ತು. ಮೃತ್ಯುವಿಗೆ ಅಂದ್ರೆ ಯಾರಿಗೆ ಕೊಡೋದು ಅಂತ ಅರ್ಥ? ಯಮನಿಗೆ ಕೊಡೋದು ಅಂತ ಅರ್ಥ. ಇವನೋಗಿ ಏನ್ ಮಾಡ್ದ, ಯಮನ ಮನೆ ಹೊರಗೆ ಕೂತ್ಕೊಂಡ. ಯಮನ ಹತ್ರ ಅಪಾಯಿಂಟ್ಮೆಂಟ್ ಇರ್ಲಿಲ್ಲ ಇವನಿಗೆ. ಯಾಕೆ ಅಪಾಯಿಂಟ್ಮೆಂಟ್ ಇರ್ಲಿಲ್ಲ ಹೇಳಿ? ಯಮ ಎಲ್ರನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ, ಆದ್ರೆ ಇವನಿಗೆ ಯಮನನ್ನೇ ಹುಡ್ಕೊಂಡು ಇವನು ಬಂದ್ಬಿಟ್ಟಿದ್ದಾನೆ. ಯಮ ಮನೇಲಿ ಇರ್ಲಿಲ್ಲ. 3 ದಿನ ಯಮ ಬರೋವರೆಗೂ ನಾನು ಬರಲ್ಲ ಅಂತ ಹೊರಗಡೆನೆ ಕೂತಿದ್ದ. 3 ದಿನ ಆದ್ಮೇಲೆ ಯಮ ಓಡ್ ಬಂದ. ಯಮ ನೋಡ್ತಾ ಆಶ್ಚರ್ಯಗೊಳ್ತಾನೆ, ಅಯ್ಯೋ ಇಷ್ಟು ತೇಜಸ್ವಿ ಬಾಲಕ ಮನೆ ಎದುರಿಗೆ ಕೂತಿದ್ದಾನಲ್ಲ, ಒಳ್ಳೇದಲ್ಲ ಇದು, ನನಗೆ ಪಾಪ ಮುತ್ಕೊಂಡ್ ಬಿಡುತ್ತೆ ಅಂತ ಯಮ ಕೇಳ್ತಾನೆ. 3 ದಿನ ಕಾಯಿಸ್ಬಿಟ್ಟಿದ್ದೀನಪ್ಪ, 3 ವರ ಕೇಳ್ಕೊ, ಏನಾದ್ರು ನಿಂಗೆ ಕೊಡ್ತೀನಿ ಅಂತ. ಅವ್ನು ಮೊದಲನೇ ವರ ಏನ್ ಕೇಳ್ಕೊಳ್ತಾನೆ ಗೊತ್ತಾ? ನಮ್ಮಪ್ಪ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ, ನಮ್ಮಪ್ಪನಿಗೆ ಇದರ ಪಾಪ ಕಾಡದೆ ಇರೋ ತರ ಕಾಪಾಡು ಅಂತ. ಆಯ್ತು ಅಂದ. 2ನೇ ವರ ಅವನೊಂದು ಯಾಗದ ಬಗ್ಗೆ ಪ್ರಶ್ನೆ ಮಾಡ್ದ. ಆ ಯಾಗವನ್ನ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ದ ಯಮ. ಬಹಳ ಖುಷಿಯಾಗಿ ಆ ಯಾಗದ ಅಗ್ನಿಗೆ ನಚಿಕೇತಾಗ್ನಿ ಅನ್ನೋ ಹೆಸರನ್ನೇ ಕೊಟ್ಟ. 3ನೇ ವರ ಕೇಳ್ತಾನೆ, ತುಂಬಾ ಸುಂದರವಾಗಿರೋ ವರ. ಅವನು ಕೇಳ್ತಾನೆ, ನೀನು ತುಂಬಾ ಒಳ್ಳೆ, ನೀನು ಮೃತ್ಯು ದೇವತೆ ಆಗಿರೋದ್ರಿಂದ ನಿನ್ಗೆ ಎಲ್ಲರ ಬಗ್ಗೆನೂ ಡೀಟೇಲ್ ಚೆನ್ನಾಗಿ ಗೊತ್ತಿದೆ, ನನಗೊಂದು ಹೇಳು, ಜನ ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿರ್ತಾರೆ, ಸತ್ತ ಮೇಲೆ ಎಲ್ಲಿ ಹೋಗ್ತಾರೆ?
ಯಾವತ್ತಾದ್ರೂ ಯೋಚನೆ ಮಾಡಿದ್ವ ಈ ಪ್ರಶ್ನೆನ? ಎಲ್ಲಿಗೆ ಹೋಗ್ತೀವಿ ಸತ್ ಮೇಲೆ? 9 ವಯಸ್ಸಿನ ಹುಡುಗ ಈ ದೇಶದಲ್ಲಿ ಯೋಚನೆ ಮಾಡ್ತಾನೆ. ಅಮೆರಿಕಾದಲ್ಲಿ 9 ವಯಸ್ಸಿನ ಮಕ್ಕಳು ಏನೇನು ಮಾಡ್ತಾರೆ ಅಂತ ನೀವು ಇತ್ತೀಚಿನ ಪೇಪರ್ಗಳು ನೋಡಿದ್ರೆ ಗಾಬರಿ ಆಗ್ಬಿಡ್ತೀರಾ. ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ತಿರುಗಾಡ್ತಾರೆ, ಚಾಕು ಹಿಡ್ಕೊಂಡು ತಿರುಗಾಡ್ತಾರೆ, ನಿಮ್ಗೆಲ್ಲ ಗೊತ್ತಿರಬೇಕಾಗಿರೋ ಸಂಗತಿ. ಆದ್ರೆ 9 ವರ್ಷದ ಹುಡುಗ ಭಾರತದಲ್ಲಿ ಸಾಯೋಕ್ಕಿಂತ, ಸತ್ತ ಮೇಲೆ ಎಲ್ಲಿ ಹೋಗ್ತಾರೆ, ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ರು ಅಂತ ಪ್ರಶ್ನೆ ಕೇಳಿದ್ರೆ ಯಮ ಒಂದ್ಸಲ ಗಾಬರಿ ಆಗ್ಬಿಟ್ಟ. ಏ ಹುಚ್ಚ, ಇಂಥ ಪ್ರಶ್ನೆ ಎಲ್ಲ ಏನ್ ಕೇಳ್ತೀಯಾ, ನಿನಗೆ ಬೇಡ, ನೀನು ಚಿಕ್ಕವನು, ನಿಂಗೆ ನಾನು ಕೇಳಿದ್ದನ್ನೆಲ್ಲ ಕೊಡ್ತೀನಿ, ಬೇಕಾದ್ದನ್ನು ಕೊಡ್ತೀನಿ, ಒಂದು ಕೆಲಸ ಮಾಡು, ಅರ್ಧ ಭೂಮಂಡಲವನ್ನ 1000 ವರ್ಷಗಳ ಕಾಲ ಆಳುವಷ್ಟು ಆಯಸ್ಸು ನಿನ್ಗೆ ಕೊಡ್ತೀನಿ, ಹಾಯಾಗಿರು ಅಂತಂದ. ನೆಕ್ಸ್ಟ್ ಏನ್ ಕೇಳ್ದ ಗೊತ್ತಾ? ಸರಿ, 1000 ವರ್ಷ ಆದ್ಮೇಲೆ ನಾನು ಸಾಯ್ತೀನಲ್ಲ, ಅವಾಗ ಎಲ್ಲಿ ಹೋಗ್ತೀನಿ? ಎಂತ ಪ್ರಶ್ನೆ ನೋಡಿ. ನನ್ನ ಪ್ರಶ್ನೆ ನೀನು ಉತ್ತರ ಕೊಡ್ಲೇಬೇಕು ಅಂತ ಯಮ ಅಂದ. ಅಪ್ಪ ಪುಣ್ಯಾತ್ಮ, ನೀನು ಅರ್ಥ ಮಾಡ್ಕೊಳ್ಳೋ, ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಋಷಿಗಳು 100 ವರ್ಷ ತಪಸ್ ಮಾಡ್ತಾರೆ, ಆದ್ರೂ ಅರ್ಥ ಆಗಲ್ಲ. ನೀನ್ ಇಂಥ ಪ್ರಶ್ನೆ ಕೇಳ್ತೀಯಲ್ಲ ಅಂದ್ರೆ ಹೇಳಿದ, ವಾಹ್, ಹಂಗಿದ್ದ ನಾನು ಕೇಳಿರೋ ಪ್ರಶ್ನೆ ಗ್ರೇಟ್ ಅಂತ ಆಯ್ತು. ಕರೆಕ್ಟ್ ತಾನೆ? 100 ವರ್ಷ ತಪಸ್ ಮಾಡಿದ್ರು ಅವ್ರಿಗೆ ಗೊತ್ತಾಗಲ್ಲ ಅಂದ್ರೆ ನಾನು ಇವತ್ತು ಕೇಳ್ತಾ ಇದ್ದೀನಿ, ನಿನ್ನಂತ ಗುರು ಅವ್ರಿಗೆ ಸಿಗಲ್ಲ, ಅದಕ್ಕೆ ಗೊತ್ತಾಗಲ್ಲ. ನನಗೆ ನಿನ್ನಂತ ಗುರು ಸಿಕ್ಕಿದ್ಯಾ, ಇದನ್ನ ಕೊಟ್ರೆ ಕೊಡು, ಇಲ್ಲದೆ ಹೋದ್ರೆ ಬೇಡ ಅಂತಂದ್ರೆ ಯಮ ಬಹಳ ಖುಷಿಯಿಂದ ಅವನಿಗೆ ಕೂರಿಸ್ಕೊಂಡು ಒಂದು ದೊಡ್ಡ ಕಠೋಪನಿಷತ್ತನ್ನೇ ಅವನಿಗೆ ಬೋಧಿಸಿಬಿಟ್ಟ. ಯೋಚನೆ ಮಾಡಿ, 10,000 ವರ್ಷಗಳ ಹಿಂದೆ ಈ ದೇಶದಲ್ಲಿ ಹುಡುಗರು ಇಂಥವ್ರಿದ್ರು, ಕೇಳಿದ್ರೇನೆ ರೋಮಾಂಚನ ಆಗುತ್ತೆ. ಇದು ಭಾರತ. ಭಾರತ ಸೃಷ್ಟಿ ಮಾಡಿದ್ ಯಾರನ್ನ ಅಂತ ಕೇಳಿದ್ರೆ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನಲ್ಲ. ಇದನ್ನು ಓಶೋ ಚೆನ್ನಾಗಿ ಹೇಳ್ತಾರೆ. ಭಾರತ ಯಾರನ್ನು ಸೃಷ್ಟಿ ಮಾಡ್ತು? ಡಾಕ್ಟರ್ಗಳನ್ನು ಸೃಷ್ಟಿ ಮಾಡ್ತಾ, ಇಂಜಿನಿಯರ್ಗಳನ್ನು ಸೃಷ್ಟಿ ಮಾಡ್ತಾ, ಭಾರತ ಏನು ಸೈಂಟಿಸ್ಟ್ಗಳನ್ನು ಸೃಷ್ಟಿ ಮಾಡ್ತಾ ಅಂತ ಕೇಳಿದ್ರೆ ಓಶೋ ಹೇಳ್ತಾರೆ, ಇಲ್ಲ, ಭಾರತ ಋಷಿಗಳನ್ನ ಸೃಷ್ಟಿ ಮಾಡ್ತು. ಎಂತೆಂಥ ಋಷಿಗಳನ್ನು ಸೃಷ್ಟಿ ಮಾಡ್ತು ಭಾರತ ಅಂತಂದ್ರೆ, ಈ ಋಷಿಗಳನ್ನ ನೆನಪಿಸ್ಕೊಂಡ್ರೆ ರೋಮಾಂಚನ ಆಗಬೇಕು. ಅದಕ್ಕೋಸ್ಕರ ಅಲೆಕ್ಸಾಂಡರ್ ದಿ ಗ್ರೇಟ್, ಗೊತ್ತಾ ನಿಮ್ಗೆ ಅಲೆಕ್ಸಾಂಡರ್ ದಿ ಗ್ರೇಟ್ ಏನ್ ಮಾಡ್ದ? 14ನೇ ವಯಸ್ಸಿಗೆ ಪಟ್ಟಕ್ಕೆ ಬಂದು ಪರ್ಷಿಯಾ ಅನ್ನೋ ರಾಷ್ಟ್ರವನ್ನ ಧ್ವಂಸ ಮಾಡಿ, ಧೂಳಿಪಟ ಮಾಡಿ, ನಾನು ಭಾರತವನ್ನು ಗೆಲ್ಲಬೇಕು ಅಂತ ಕನಸು ಕಟ್ಟದ. ಯಾಕೆಂದ್ರೆ ಜಗತ್ತಿನ ತುಂಬಾ ಭಾರತದ ಬಗ್ಗೆ ಚರ್ಚೆ ನಡೆಯುತ್ತೆ. ಅಲೆಕ್ಸಾಂಡರ್ ಹೇಳ್ತಾನೆ, ಪರ್ಷಿಯಾ ಗೆದ್ರೆ ಏನ್ ಮಹಾ, ನಾನು ಭಾರತ ಗೆಲ್ಲಬೇಕು, ಆಗಲೇ ಚಕ್ರವರ್ತಿ ಆಗೋದು ಅಂತ ಗುರುಗಳ ಬಳಿಗೆ ಹೋದ್ನಂತೆ. ಅವನ ಗುರು ಅರಿಸ್ಟಾಟಲ್ ಗೊತ್ತಾ ಎಲ್ರಿಗೂ? ಅರಿಸ್ಟಾಟಲ್ ಹತ್ರ ಹೋಗಿ ಕೈ ಮುಗಿದು ಕೇಳ್ತಾನೆ, ಗುರುಗಳೇ, ನಾನು ಭಾರತವನ್ನು ಗೆಲ್ಲಬೇಕು ಅಂತಿದ್ದೀನಿ, ಆಶೀರ್ವಾದ ಮಾಡ್ತೀರಾ? ಅರಿಸ್ಟಾಟಲ್ ಹೇಳಿದ್ರು, ನೀನು ಭಾರತಕ್ಕೆ ಹೋಗ್ಬೇಕಾದ್ರೆ ಕತ್ತಿ ತಗೊಂಡು ಹೋಗ್ಬೇಡಪ್ಪ, ನಿನ್ ಕತ್ತು ವಾಪಸ್ ಬರಲ್ಲ. ದೇವಸ್ಥಾನಕ್ಕೆ ಹೋಗುವಾಗ ಬಗ್ಗಿ ಹೋಗ್ತಾರಲ್ಲ, ಹಂಗ ಹೋಗು, ಭಾರತ ಗೌರವ ಕೊಡತ್ತೆ ಅಂತ. ನಿನಗೆ ಬಹಳ ನಾಚಿಕೆ ಆಯ್ತು, ನನ್ನ ಶಕ್ತಿ ಮೇಲೆ ನಂಬಿಕೆ ಇಲ್ವಲ್ಲ ಗುರುಗಳಿಗೆ ಅಂತ ಏನ್ ಮಾಡ್ದ? ಗುರುಗಳನ್ನ ಕೇಳ್ದ, ಭಾರತ ಗೆದ್ದು ತೋರಿಸ್ತೀನಿ, ನಿಮ್ಗೆ ಏನ್ ತರಬೇಕು ಅಂತ ಹೇಳಿ ತಗೊಂಡ್ ಬರ್ತೀನಿ ಅಂತ. ಆಗ ಅರಿಸ್ಟಾಟಲ್ ಹೇಳಿದ್ರು, ನೀನ್ ನಿಜವಾಗ್ಲೂ ಭಾರತಕ್ಕೆ ಹೋಗೋದು ನಿಜವೇ ಆಗಿದ್ರೆ ಬರಬೇಕಾದ್ರೆ ಭಾರತದಿಂದ ಭಾರತದ ಮಣ್ಣನ್ನು ತಗೊಂಡ್ ಬರ್ತೀಯನಪ್ಪ. ಆ ಮಣ್ಣನ್ನ ನಾನು ಕಣ್ಣಿಗೆ ಒತ್ಕೊಂಡ್ರೆ ಜೀವನ ಪಾವನವಾಗುತ್ತೆ ಎಂದ್ರು. ಇವನಿಗೆ ಮುಖ ಸ್ವಲ್ಪ ಸಣ್ಣ ಆಯ್ತು. ಅವರಿಗೆ ಭಾರತದ ಮಣ್ಣದು, ಇವನಿಗೊಂದು ಆರ್ಡಿನರಿ ಮಣ್ಣಷ್ಟೇ, ಏನಪ್ಪಾ ನನ್ನ ಗುರುಗಳು ಮಣ್ಣು ಕೇಳ್ತಾರೆ ಅಂತ ಅನ್ಕೊಂಡ್ರೆ, ಗುರುಗಳು ಕೇಳಿದ್ರು, ನೀನು ಹೋಗೋದು ನಿಜ ಆದ್ರೆ ಬರ್ಬೇಕಾದ್ರೆ ಗಂಗಾಜಲ ತಗೊಂಡ್ ಬರ್ತೀಯನಪ್ಪ ಅಂತ ಕೇಳಿದ್ರು. ಇವನು ಇನ್ನೂ ತಲೆಗೆಡ್ತು. ಮಣ್ಣು ಕೇಳಿದ್ರು, ಈಗ ಕೇಳ್ತಿರೋದೇನು? ನೀರು. ಅವರಿಗೆ ಗಂಗಾಜಲ, ಇವನಿಗೆ ಬರೀ ನೀರು. ನಮ್ ಕೆಮಿಸ್ಟ್ರಿ ಮೇಸ್ಟ್ರಿಗೆ H2O. ಕರೆಕ್ಟ್ ತಾನೆ? ಅಷ್ಟೇ ಅಂತ ಅನ್ನಿಸ್ತು ಇವನಿಗೆ, ಇಷ್ಟೇ ಅಂತ ಅನ್ನಿಸ್ತು, ಸುಮ್ಮನಿದ್ದ. ಇವ್ರು ನೆಕ್ಸ್ಟ್ ಗುರುಗಳು ಕೇಳಿದ್ರು, ಮೊದ್ಲೇನ್ ಕೇಳಿದ್ದು? ಮಣ್ಣು. ಯಾವ ಮಣ್ಣು? ಭಾರತದ ಮಣ್ಣು. ಎರಡನೇದು ಗಂಗಾಜಲ. ನಾವು ಮಾತಾಡಬೇಕಾದ್ರೆ ಮಣ್ಣು ನೀರು ಅನ್ನೋಂಗಿಲ್ಲ, ಅದನ್ನ ಭಾರತದ ಮಣ್ಣು ಮೃತ್ತಿಕೆ. ಎರಡನೇದು ಗಂಗಾಜಲ. ನಾವು ನೀರನ್ನು ಗಂಗಾಜಲ ಅಂತಾನೆ ಕರೆಯೋದು, ಅದನ್ನ ಬೇಕು ಅಂತಂದ್ರು. ಮೂರನೇದು, ನೀನು ನಿಜವಾಗ್ಲೂ ಹೋಗಿ ಬರೋದಾದ್ರೆ ನನಗೋಸ್ಕರ ಒಂದು ಕೊಳಲು ತಗೊಂಡು ಬರ್ತೀಯಾ ಅಂದ್ರು. ಯಾಕೆಂದ್ರೆ ಕೃಷ್ಣ ಓದಿರೋ ವಾದ್ಯ ಅದು, ತಗೊಂಡು ಬರ್ತೀಯಾ ಅಂತ ಗುರುಗಳು ಕೇಳಿದ್ರಂತೆ. ಇವನಿಗೆ ಏನ್ ಅನ್ನಿಸ್ತು ಗೊತ್ತಾ? ಗುರುಗಳಿಗದು ಕೊಳಲು, ಇವನಿಗದು ಆರ್ಡಿನರಿ ಬಿದಿರು. ಬಿದಿರನ್ನು ತಗೊಂಬ ಅಂತಾರಲ್ಲಪ್ಪ, ನನ್ನ ಶಕ್ತಿಗೆ ಅವಮಾನ ಮಾಡ್ತಿದ್ದಾರೆ ಅಂತ. ನಾಲ್ಕನೇದು ಅವ್ರು ಕೇಳಿದ್ರು, ನಿಂಗೆ ನಿಜವಾಗ್ಲೂ ಸಾಮರ್ಥ್ಯ ಇರೋದಾದ್ರೆ ಭಾರತದಿಂದ ಬರ್ಬೇಕಾದ್ರೆ ಒಬ್ಬ ಋಷಿನ್ ಕರ್ಕೊಂಡು ಬರ್ತೀಯಾ ಅಂತ. ಈಗ ಪೀಕ್ಲಾಟ. ಅವನಿಗೆ ಗೊತ್ತಿಲ್ಲ ಋಷಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅವನಿಗೆ. ಭಾರತಕ್ಕೆ ಬಂದ, ಯುದ್ಧ ಗೆಲ್ಲಬೇಕು ಅಂತ ಬಂದ. ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಬರೀತಾರೆ, ಅಲೆಕ್ಸಾಂಡರ್ ಜಗತ್ತನ್ನು ಗೆದ್ದ ಅಂತ. ನೀವು ನಮ್ಮ ಮಾರ್ಕ್ಸಿಗೋಸ್ಕರ ಅದನ್ನ ಬರೀರಿ, ಬ್ರಾಕೆಟ್ ಅಲ್ಲಿ ಬರೀರಿ, ಭಾರತವನ್ನು ಬಿಟ್ಟು ಅಂತ. ಅಲೆಕ್ಸಾಂಡರ್ನ ಜಗತ್ನಲ್ಲಿ ಭಾರತ ಇರಲೇ ಇಲ್ಲ. ಪುಟ್ಟ ಪುಟ್ಟ ರಾಜ್ಯ ಗೆದ್ದ ಅಲೆಕ್ಸಾಂಡರು ಈ ದೇಶದಲ್ಲಿ ಮಗಧ ಸಾಮ್ರಾಜ್ಯವನ್ನು ನೋಡಿ, ಆ ಮಗಧ ಸಾಮ್ರಾಜ್ಯವನ್ನು ಎದುರಿಸುವ ಸಾಮರ್ಥ್ಯ ಇಲ್ಲದೆ ವಾಪಸ್ ಹೋಗ್ಬಿಟ್ಟ. ಹೋಗ್ಬೇಕಾದ್ರೆ ಗುರುಗಳ ನೆನಪಾದ್ರು. ಏನೇನು ಕಲೆಕ್ಟ್ ಮಾಡ್ದ? ಎಸ್, ಮೃತ್ತಿಕೆ ಕಲೆಕ್ಟ್ ಮಾಡ್ದ, ಭಾರತದ ಮಣ್ಣು. ಆಮೇಲೆ ಮೂರನೇದು ಕರೆಕ್ಟ್ ಮಾಡ್ದ. ಈಗ ಋಷಿ ಎಲ್ಲಿದ್ದಾರೆ ಎಂದ.
ಯಾರೋ ಹೇಳಿದ್ರು ನದಿ ತೀರದಲ್ಲಿ ತಪಸ್ ಮಾಡ್ತಿರ್ತಾರಲ್ಲ ಅವ್ರು ಋಷಿಗಳು ಅಂತ. ಇವನೇನ್ ಮಾಡ್ದ, ಹೌದಾ ಅಂತೇಳಿ ಸರಿ ಅಂತ ನದಿ ತೀರಕ್ಕೆ ಕುದುರೆ ತಗೊಂಡು ಹೋದ. ಯಾರೋ ಒಬ್ರು ಈ ಒಂಟಿ ಕಾಲಲ್ಲಿ ತಪಸ್ ಮಾಡ್ತಾ ಇರ್ತಾರಲ್ಲ ಆ ಥರದವರೆಲ್ಲ ಇದ್ರು, ಅಲ್ಲಿ ಒಬ್ಬರನ್ನ ನೋಡಿ ಹೇಳ್ದ, ನನ್ನ ಜೊತೆ ಬಾ ಹೋಗ್ಬೇಕು ನಮ್ಮ ದೇಶಕ್ಕೆ ಅಂತ. ಅವ್ರು ಬರಲ್ಲ, ಹೋಗುವುದು. ಅವ್ರಿಗೆ ಏನಾಗ್ಬೇಕು, ಇವನು ಯಾರಾದ್ರೆ ಏನು. ಹಂಗಂದ ತಕ್ಷಣ ಸ್ವಲ್ಪ ಕೋಪ ಬಂತು ಅಲೆಕ್ಸಾಂಡರ್ಗೆ. ಅಲೆಕ್ಸಾಂಡರ್ ಏನಂದ ಗೊತ್ತಾ, ನೀನ್ ತುಂಬಾ ಮಿಸ್ ಕಾಡಿದ್ರೆ ನನ್ನ ಕತ್ತಿಯಿಂದ ನಿನ್ ತಲೆ ಕಡ್ದು ಬಿಡ್ತೀನಿ ಎಂದ್ರು. ಅಲೆಕ್ಸಾಂಡರ್ ಹಂಗೆ ಹೇಳಿದ ತಕ್ಷಣ ಆ ಋಷಿಗಳು ಅವನ ಕಡೆ ನೋಡಿ ಹೇಳಿದ್ರು, ಬಹಳ ಸಂತೋಷಪ್ಪ, ನನ್ನ ಕತ್ ಕಡಿಯೋದನ್ನ ನಾನು ಇದುವರೆಗೂ ನೋಡಿರ್ಲಿಲ್ಲ. ನಾನು ನನ್ನ ದೇಹದಿಂದ ಹೊರಗೆ ಬಂದ್ಬಿಡ್ತೀನಿ, ನನ್ನ ಕತ್ ನಿನ್ ಕಡೆ ಇಬ್ರು ಸೇರಿ ನೋಡೋಣ. ನಮ್ಮ ದೇಶದಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ಶಕ್ತಿ ಇರೋದು ಒಳಗೆ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ. ಒಳಗಿರೋ ಶಕ್ತಿ ಹೊರಗೆ ಬಂದ್ಬಿಟ್ರೆ ಈ ದೇಹ ಇಟ್ಕೊಂಡು ನಾನೇನ್ ಮಾಡ್ಬೇಕು, ನಾನು ಹೊರಗೆ ಬಂದ್ಬಿಡ್ತೀನಿ, ನೀನ್ ಕತ್ ಕಡಿ ಇಬ್ರು ನೋಡೋಣ ಅಂತಂದ ತಕ್ಷಣ ಪಾಪ ಅಲೆಕ್ಸಾಂಡರ್ ತಲೆ ಕೂಡ ಏನೂ ಅರ್ಥ ಆಗ್ಲಿಲ್ಲ. ಅಲೆಕ್ಸಾಂಡರ್ ರಿಕ್ವೆಸ್ಟ್ ಮಾಡ್ದ, ಗುರುಗಳು ಕೇಳಿದ್ದಾರಲ್ಲ ಅಂತ, ನೋಡಪ್ಪ ನನ್ನ ದೊಡ್ಡ ಸಾಮ್ರಾಜ್ಯ ಇದೆ, ನೀನು ಕೇಳಿದ್ದೆಲ್ಲ ಕೊಡ್ತೀನಿ, ದಯವಿಟ್ಟು ನನ್ನ ಜೊತೆ ಬಾರಪ್ಪ ಅಂದ. ಈಗ ಯಾರಾದ್ರೂ ಆಗಿದ್ರೆ ಸ್ವಲ್ಪ ಟೆಂಪ್ಟ್ ಆಗಬೇಕು. ಜಗತ್ತಿನ ದೊಡ್ಡ ಸಾಮ್ರಾಜ್ಯದ ಒಡೆಯ ಅವನು, ಕೇಳಿದ್ದೆಲ್ಲ ಕೊಡ್ತೀನಿ ಅಂತಾನೆ, ಹೋಗ್ಬೇಕು. ಆ ಋಷಿಗಳು ಅವನನ್ನು ಕೆಳಗಿಡಿ ಎಂದ್ರು. ಹಿಡಿದ್ಬಿಟ್ಟು ಹೇಳಿದ್ರು, ನಿನ್ನ ದೊಡ್ಡ ಸಾಮ್ರಾಜ್ಯ ಇದೆಯಲ್ಲ, ನನ್ನ ಪಾಲಿಗೆ ಹುಲ್ಲು ಕಡ್ಡಿಯ ಸಮಾನ ಬರಲ್ಲ. ಇವನಿಗೆ ಈಗ ನಿಜವಾಗ್ಲೂ ಬೇಜಾರಾಯ್ತು. ಈಗ ಇವನು ಪ್ರೂಫ್ ಕೇಳ್ಬೇಕಲ್ಲ, ದೊಡ್ಡ ಸಾಮ್ರಾಜ್ಯ ಹುಲ್ಲು ಕಡ್ಡಿಗೆ ಈಕ್ವಲೆಂಟ್ ಆಗೋದು ಹೆಂಗೆ? ಹಂಗೆ ಕೇಳಿದ ತಕ್ಷಣ ಅವ್ರು ಹೇಳಿದ್ರು ಋಷಿಗಳು, ಯೋಚನೆ ಮಾಡಪ್ಪ, ನೀನೊಂದು ಮರುಭೂಮಿಯಲ್ಲಿ ಹೋಗ್ತಾ ಇದ್ದೀಯಾ, ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಒಂದು ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾನೆ ಅಲೆಕ್ಸಾಂಡರ್. ಒಂದು ವಾರಗಳ ಕಾಲ ಓಡಾಡಿ ಸುಸ್ತಾಗ್ಬಿಟ್ಟ. ಅವನ ಮೈಯಲ್ಲಿ ಇರುವಂತ ಎಲ್ಲ ಶಕ್ತಿ ಕಳೆದೇ ಹೋಗ್ಬಿಡ್ತು. ಈಗ ಅವನೇನಾಗ್ತಿದ್ದಾನೆ, ಸತ್ತೇ ಹೋಗೋ ಸ್ಥಿತಿ. ಒಂದು ಲೋಟ ನೀರು ಬೇಕು ಅವನಿಗೆ. ಅಷ್ಟೊತ್ತಿಗೆ ಯಾರೋ ಒಬ್ಬ ಚಿಕ್ಕ ಹುಡುಗ ಒಂದ್ ಲೋಟ ನೀರು ತಂದು ಕೊಟ್ರೆ ನೀನ್ ಏನ್ ಕೊಡ್ತೀಯಪ್ಪ ಅಂತ ಕೇಳಿದ್ರು. ಅಲೆಕ್ಸಾಂಡರ್ ಹೇಳ್ದ, ಅಯ್ಯೋ, ನನ್ನ ಪ್ರಾಣ ಉಳಿಸಿದ ಆ ಹುಡುಗನಿಗೆ ಅರ್ಧ ಸಾಮ್ರಾಜ್ಯ ಕೊಡ್ತೀನಿ ಎಂದ. ಅದನ್ನ ಕೇಳಿ ಆ ಹುಡುಗ ಕೊಡಲ್ಲ ಅಂತ ವಾಪಸ್ ತಗೊಂಡ್ಬಿಟ್ರೆ ಏನ್ ಮಾಡ್ತೀಯ ಅಂದ್ರು. ಅದಕ್ಕೆ ಅಲೆಕ್ಸಾಂಡರ್ ಹೇಳ್ದ, ನನ್ನ ಜೀವ ಉಳಿಸಪ್ಪ, ನಾನು ಬೇಕಿದ್ರೆ ಪೂರ್ತಿ ಸಾಮ್ರಾಜ್ಯ ನಿನಗೆ ಕೊಡ್ತೀನಿ, ನನ್ನ ಜೀವ ಉಳಿದ್ರೆ ಮತ್ತೆ ಸಾಮ್ರಾಜ್ಯ ಗಳಿಸ್ಕೊಳ್ಳೋದು ನನಗೆ ಗೊತ್ತಿದೆ, ಅದಕ್ಕೋಸ್ಕರ ಬೇಕಿದ್ರೆ ಸಾಮ್ರಾಜ್ಯ ಕೊಡ್ತೀನಿ ಒಂದ್ ಲೋಟ ನೀರಿಗೆ ಅಂದ ತಕ್ಷಣ ಋಷಿಗಳು ಏನಂದ್ರು ಗೊತ್ತಾ, ನಿನ್ನ ಸಾಮ್ರಾಜ್ಯದ ಬೆಲೆ ಎಷ್ಟು? ಒಂದ್ ಲೋಟ ನೀರು. ನನ್ನ ಪಕ್ಕದಲ್ಲಿ ನದಿನೇ ಇದೆ, ಇದನ್ನ ಬಿಟ್ಬಿಟ್ಟು ಅಲ್ಲಿಗೋಸ್ಕರ ನಾನು ಯಾಕೆ ಬರಲಿ ಅಂದ್ರು ಋಷಿಗಳು. ಅಲೆಕ್ಸಾಂಡರ್ಗೆ ಆಗ ಅರ್ಥ ಆಯ್ತು ಏನು ಅಂತ. ಅಲೆಕ್ಸಾಂಡರ್ ಆಗ ಅರ್ಥ ಮಾಡಿಕೊಂಡು ಅಲೆಕ್ಸಾಂಡರ್ ಅವನ ಪಾದಗಳಿಗೆ ಬಿದ್ದ. ಓಶೋ ಇದನ್ನು ಬರಿತಾ ಹೇಳ್ತಾರೆ, ಅಲೆಕ್ಸಾಂಡರ್ನ ತಲೆ ಮೊದಲು ಯಾರಿಗಾದ್ರೂ ತಾಕಿದ್ರೆ ಭಾರತದ ಭೂಮಿಗೆ ಈ ತರ ತಾಕ್ತು ಅಂತ ಹೇಳ್ತಾರೆ. ಬರೀ ಇಷ್ಟೇ ಇತ್ತ ಭಾರತ? ಹಿಂಗೆ ಇತ್ತ ಭಾರತ? ಇನ್ನೇನಾದ್ರೂ ಇತ್ತ? ಬಹಳ ಇತ್ತು ಭಾರತದಲ್ಲಿ. ಎಂತ ಅಪರೂಪದ ರಾಷ್ಟ್ರ ಅಂದ್ರೆ, ಇವತ್ತು ನಮ್ಗೆ ಏನ್ ಕೇಳಿದ್ರು ಸೈಂಟಿಫಿಕಲಿ ಭಾರತ ಹೆಂಗಿತ್ತು ಅಂತ ಕೇಳ್ತೀವಿ. ಸುಮ್ಮನೆ ಯೋಚನೆ ಮಾಡಿ, ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಇಲ್ಲದೆ ಹೋಗಿದ್ರೆ ಜಗತ್ತಿನ ಸ್ಥಿತಿ ಹೆಂಗಿರ್ತಿತ್ತು? ಭಾರತ ಜಗತ್ತಿಗೆ ಏನ್ ಕೊಡ್ತು ಮ್ಯಾಥಮೆಟಿಕ್ಸ್ ಅಲ್ಲಿ? ಅಂದ್ರೆ ಏನು ಕೊಡ್ಲಿಲ್ಲ ಅಂತನಾ? ಝೀರೋ ಕೊಡ್ತು ಅಂದ್ರೆ ಏನರ್ಥ? ಝೀರೋ ಕೊಟ್ವಿ ಅಂದ್ರೆ ಏನು ಇಲ್ಲ ಅಂತನಾ? ಝೀರೋ ಕೊಟ್ವಿ ಅಂದ್ರೆ ಎಲ್ಲ ಕೊಟ್ವಿ ಅಂತ ಅರ್ಥ. ಝೀರೋ ಅನ್ನೋದನ್ನ ಇಮ್ಯಾಜಿನ್ ಮಾಡೋದೇ ಎಷ್ಟು ಕಷ್ಟ ಅಂತ ನಿಮ್ಗೆ ಅಂದಾಜಾಗಲ್ಲ ಹೇಳಿದ್ರೆ. ಫಾರ್ ಎಕ್ಸಾಂಪಲ್, 11 ಹೆಂಗ್ ಬರೀತೀರಿ? 101 0 ಇರ್ಲಿಲ್ಲ ಅಂದ್ರೆ ಅಷ್ಟೇ, 11 ಬರ ಸುಮ್ಮನಾಗ್ಬೇಕಿತ್ತು. ಅದಕ್ಕೋಸ್ಕರ ರೋಮನ್ ಅಂಕೆಗಳು ಬಂತಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. 10 ಹೆಂಗ್ ಬರೀತೀರಿ? 100 ಸಿ, 50 ಎಲ್ ಅಲ್ವಾ? 100 ಸಿ, 500 1000 10,000 ಸ್ವಲ್ಪ ಕಷ್ಟ. ಬಟ್ ಅವ್ರೇನ್ ಮಾಡಿದ್ರು, ಎಂ ಬರ್ದು ಅದ್ರ ಮೇಲೆ ಒಂದು ಅಡ್ಡ ಗೆರೆ ಹಾಕಿದ್ರು, ಎಂ ಬಾರ್ ಅಂತ ಕರೆದ್ರು. 10,000 ದಟ್ ಈಸ್ ಫೈನಲ್. 10,000ಕ್ಕಿಂತ ಆ ರೋಮನ್ ಅಂಕೆಯಲ್ಲಿ ಒಂದು ರೂಲ್ ಇದೆ, ಒಂದೇ ಅಂಕೆ 3 ಸಲ ಮಾತ್ರ ಬರಿಬಹುದು, 4ನೇ ಸಲ ಬರೆಯೋಂಗಿಲ್ಲ. 10,000 3 ಸಲ ಬರೆದ್ರೆ ಎಷ್ಟಾಯ್ತು? 30,000. ಅದಕ್ಕೆ ಇನ್ನೊಂದು 10,000 ಸೇರಿಸಿದ್ರೆ ಹೆಚ್ಚಂದ್ರೆ 40,000 ಕೌಂಟ್ ಮಾಡ್ಬೋದು. ಅದ್ರ ಮೇಲೆ ಏನಾದ್ರು ಕೌಂಟ್ ಮಾಡ್ಬೇಕು ಅಂದ್ರೆ ಕೌಂಟ್ ಹೆಂಗ್ ಮಾಡೋದು ಗೊತ್ತಿಲ್ಲ ಅವರಿಗೆ. ಸರಿ, ನೀವು ಯಾವಾಗ್ಲಾದ್ರೂ ಎಂ ಇಂಟು ಎಂ ಅಂತ ಹಾಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿ. ಹೆಂಗ್ ಮಲ್ಟಿಪ್ಲಿಕೇಶನ್ ಮಾಡೋದು? ಎಂ ಇಂಟು ಎಂ ಟು ಎಂ, ಎಂ ಇಂಟು ಎಂ ಟು ಎಂ ಸ್ಕ್ವೇರ್ ಏನು ಅಂತಾನೆ ಗೊತ್ತಿರಲಿಲ್ಲ. ಆದ್ರೆ ಭಾರತ ದಶಮಾನ ಪದ್ಧತಿಯನ್ನು ಕೊಡ್ತು, ಒಂದು 0 ಇಂಟ್ರೊಡ್ಯೂಸ್ ಮಾಡ್ತು. 0 ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತು ಅಂದ್ರೆ, ಬರೀ 0 ಮಾತ್ರ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ, ಆ 0ನ್ನ ಪೂರ್ಣ ಅಂತ ಕರೀತು. ಪೂರ್ಣ ಅಂದ್ರೆ ಹೆಂಗ್ ಗೊತ್ತಾ? ಇನ್ ಯಾವ ನಂಬರು ಇಷ್ಟು ಚೆನ್ನಾಗಿಲ್ಲ ನೋಡಿ, ಶುರು ಆಗುತ್ತೆ ಎಲ್ಲಿಂದನೋ ಅಲ್ಲಿಗೆ ವಾಪಸ್ ಹೋಗುತ್ತೆ, ಮತ್ತೆ ಎಲ್ಲೂ ಚೇಂಜ್ ಆಗಲ್ಲ ದಾರಿ. ಅದು ಪೂರ್ಣವೂ ಆಯ್ತು ಅಂತ. ಅದಕ್ಕೋಸ್ಕರ ಒಂದು ಒಳ್ಳೆ ಶ್ಲೋಕ ರಚನೆ ಆಯ್ತು, ಮಂತ್ರ ರಚನೆ ಆಯ್ತು. ಏನ್ ಗೊತ್ತಾ, ಎಷ್ಟು ಚೆನ್ನಾಗಿದೆ ನೋಡಿ. ಈ ದೇಶ ಮಂತ್ರದ ಮೂಲಕ ಮ್ಯಾಥಮೆಟಿಕ್ಸ್ ಕೊಡ್ತು. ತುಂಬಾ ಒಳ್ಳೆ ಮಂತ್ರ, ಬಹಳ ಜನ ಕೇಳಿದ್ದೀವಿ. ಪೂರ್ಣ ಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ, ಕೇಳಿದ್ದೀರಾ ಯಾರಾದ್ರೂ?
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದ್ರ ಅರ್ಥ ಗೊತ್ತಾ? ಅರ್ಥ ನಾವು ತಿಳ್ಕೊಳ್ಳೇ ಇಲ್ಲ. ಈಗ ಅರ್ಥ ತಿಳ್ಕೊಳ್ಳಿ, ಮಜಾ ಬರುತ್ತೆ ನಿಮ್ಗೆ. 8, 9, 10ನೇ ಕ್ಲಾಸಿನ ಮಕ್ಕಳು ಪೂರ್ಣ ಮದಂ, ಅದು ಪೂರ್ಣ ಇದು ಪೂರ್ಣ. ಪೂರ್ಣದಿಂದ ಪೂರ್ಣವನ್ನ ತೆಗೆದ್ರೆ ಏನಾಗ್ಬೇಕು? 0 ಆಗ್ಬೇಕು. ಬಟ್ ಆಶ್ಚರ್ಯ, ಪೂರ್ಣ ಉಳ್ಕೊಳ್ಳುತ್ತೆ ಅಂದ್ರೆ ಅವರು. ಪೂರ್ಣಕ್ಕೆ ಪೂರ್ಣ ಆಡ್ ಮಾಡಿದ್ರೆ, ಒಂದು ಪೂರ್ಣ ಇದೆ ಅದಕ್ಕೆ ಇನ್ನೊಂದು ಪೂರ್ಣ ಆಡ್ ಮಾಡಿದ್ರೆ ಏನಾಗ್ಬೇಕು? 2 ಪೂರ್ಣ ಆಗಬೇಕು. ಬಟ್ ಆ ಮಂತ್ರ ಹೇಳ್ತು ಅದು ಪೂರ್ಣವೇ ಇರುತ್ತೆ ಅಂತ. ನಾನು ಬಟ್ ತಲೆ ಕೆಡ್ಸ್ಕೊಳ್ತಿದ್ದೆ ಹೆಂಗಪ್ಪ ಇದು ಅಂತ. ಆಮೇಲೆ ಗೊತ್ತಾಯ್ತು 0 + 0 = 2 ಯಾಕಾಗ್ಲಿಲ್ಲ? ಎಷ್ಟು ಚೆನ್ನಾಗಿದೆ. ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ = 0 - 0 ವಾ, ಅತ್ಯಂತ ಶ್ರೇಷ್ಠ ಮ್ಯಾಥಮೆಟಿಕಲ್ ಫಾರ್ಮುಲಾನ ಒಂದು ಮಂತ್ರದಲ್ಲಿ ಹೇಳಿದ ರಾಷ್ಟ್ರ ಯಾವುದು? ಬಹಳ ಖುಷಿ ಪಡಬೇಕಾಗಿರೋ ಸಂಗತಿ ಇದು. ಎಂತ ಸುಂದರವಾದ್ದು. ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಕೇಳ್ಕೊಂಡೆ, ಸರ್ ಇದನ್ನ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ ಅಂತ. ಅವ್ರು ಹೇಳಿದ್ರು ಬಹಳ ಸುಲಭ. ಭಾರತ ಅಂದ್ರೆ ಏನಪ್ಪಾ? ಬೆಳಕು. ಬೆಳಕನ್ನು ತಗೊಂಡು ಯಾರು ಬೇಕಿದ್ರು ಎಕ್ಸ್ಪ್ಲೈನ್ ಮಾಡ್ಬೋದು. ನಾವೇನ್ ಮಾಡ್ತೀವಿ, ಒಂದು ದೀಪ ಇರುತ್ತೆ ಅಂತ ಇಟ್ಕೊಳ್ಳಿ, ದೀಪ ಹೊತ್ತಿಸಿರ್ತೀವಿ. ನಮ್ಮ ಕೈಯಲ್ಲಿ ದೀಪನೇ ಇರಲ್ಲ. ಒಂದು ದೀಪ ಇರುತ್ತೆ, ಅದಕ್ಕೆ ಹೊತ್ತಿಸ್ಕೊಂಡಿರಲ್ಲ. ನಾವೆಲ್ಲ ಏನ್ ಮಾಡ್ತೀವಿ, ಒಬ್ಬೊಬ್ಬರೇ ಬಂದು ಈ ಬೆಳಕಿನಿಂದ ನಮ್ ದೀಪವನ್ನು ಹೊತ್ತಿಸ್ಕೊಂಡು ಹೋಗ್ತೀವಿ. ಈ ದೀಪ ಆರು ಹೋಗುತ್ತಾ? ನಮ್ಮ ಹತ್ರ ದೀಪ ಪೂರ್ಣ ಆಗಿರುತ್ತೋ ಇಲ್ವೋ? ಈಗ ನಮ್ದು ದೀಪ ಹೊತ್ಕೊಳ್ತು, ಈ ದೀಪನೂ ಉಳ್ಕೊಳ್ತು. ಭಾರತ ಇದು ನೋಡಿ ಹೇಳುತ್ತೆ, ಪೂರ್ಣದಿಂದ ನಾವು ಪೂರ್ಣತೆಗೆ ಹೋಗ್ಬೋದು. ಅದನ್ನ ಇನ್ಫಿನಿಟಿ ಅನ್ನೋ ಪರಿಕಲ್ಪನೆಯನ್ನು ಭಾರತ ಕೊಡ್ತಲ್ಲ, ಜಗತ್ನಲ್ಲಿ ಇನ್ಯಾರಿಗೂ ಈ ಪರಿಕಲ್ಪನೆಯೇ ಇರಲಿಲ್ಲ. ಎಂಥ ಕ್ಯಾಲ್ಕುಲೇಷನ್ ಇತ್ತು ನಮ್ದು ಅಂತಂದ್ರೆ, ಇವತ್ತು ಏನೇನು ಯೋಚನೆ ಮಾಡ್ತಾರಲ್ಲ 10⁻⁻53 ವರೆಗೂ ಯೋಚನೆ ಮಾಡುವಂತ ಸಾಮರ್ಥ್ಯ ಭಾರತೀಯರಿಗಿತ್ತು. ಈ ತರದ ಮ್ಯಾಥಮೆಟಿಕ್ಸ್ ನಲ್ಲಿ ಈ ತರದ ಶಕ್ತಿ ಭಾರತೀಯರದ್ದು. ಅದಕ್ಕೆ ಐನ್ಸ್ಟೀನ್ ಹೇಳ್ತಾನೆ, ಭಾರತೀಯರು ಇಲ್ಲದೆ ಹೋಗಿದ್ದಿದ್ರೆ ಭೂಗೋಳವೂ ಇರಲಿಲ್ಲ, ಖಗೋಳವೂ ಇರಲಿಲ್ಲ. ಜಗತ್ತಿನ ಎಲ್ಲ ಇನ್ವೆನ್ಷನ್ಗೆ ಯಾರು ಕಾರಣ ಅಂತ ಐನ್ಸ್ಟೀನ್ ಹೇಳ್ತಾನೆ? ಭಾರತ ಕಾರಣ ಅಂತ ಐನ್ಸ್ಟೀನ್ ಹೇಳ್ತಾನೆ. ಸರಿ, ಮ್ಯಾಥಮೆಟಿಕ್ಸ್ ಮಾತ್ರ ಇಷ್ಟು ಅಂತ ಕೇಳಿದ್ರೆ, ಈ ದೇಶದ ಶಕ್ತಿ ಹೆಂಗಿತ್ತು ಅಂತಂದ್ರೆ, ಬಾಟನಿಯಲ್ಲೂ ನಾವು ಕಡಿಮೆ ಇರಲಿಲ್ಲ. ಬಾಟನಿ ಅಂದ್ರೆ ಯಾವುದು? ಸಸ್ಯಶಾಸ್ತ್ರ. ಸಸ್ಯಶಾಸ್ತ್ರ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ನೀವು ಯೋಚನೆ ಮಾಡಿ, ರಸ್ತೆಯಲ್ಲಿ ಗಿಡಗಳಿವೆ, ಈ ಗಿಡಗಳಿಗೆ ನೀರು ಹೆಂಗ್ ಕುಡಿಯುತ್ತೆ ಗಿಡಗಳು ಅಂತ ಜಗತ್ತಿನ ಅನೇಕ ವಿಜ್ಞಾನಿಗಳಿಗೆ ಕಳೆದ 500 ವರ್ಷಗಳ ಹಿಂದೆ ಗೊತ್ತಿರಲಿಲ್ಲ. ಅವ್ರೇನ್ ಮಾಡೋರು, ಎಲೆ ಮೇಲೆ ನೀರು ಹಾಕ್ಬಿಟ್ಟು ಕುಡಿಯುತ್ತಾ ನೋಡೋರು. ಕುಡಿಯುತ್ತಾ ಇಲ್ಲ. ಆದ್ರೆ ನಮ್ಮ ಪೂರ್ವಜರು, ನಮ್ಮ ಭಾರತೀಯರು ಗಿಡಗಳಿಗೆ ಏನಂತ ಹೆಸರು ಕೊಟ್ಟಿದ್ರು ಗೊತ್ತಾ? ಸಂಸ್ಕೃತದಲ್ಲಿ ಪಾದಪಹ ಅಂತ ಕರೀತಿದ್ರು. ಪಾದಪಹ ಅಂದ್ರೆ ಏನ್ ಗೊತ್ತಾ? ಪಾದೈಹಿ ಪಿಬತಿ ಇತಿ ಪಾದಪಹ. ಯಾರು ಕಾಲ್ಗಳಿಂದ ನೀರನ್ನು ಕುಡಿಯುತ್ತಾರೋ ಅವರನ್ನ ಗಿಡಗಳು ಅಂತ ಕರಿತೀವಿ ಅಂತ. ಎಷ್ಟು ಒಳ್ಳೆ ಹೆಸರನ್ನ ನಾಮಕರಣ ಮಾಡಬೇಕಾದಾಗಲೇ ಇದು ಏನ್ ಕೆಲಸ ಮಾಡುತ್ತೆ ಅಂತ ಹೇಳುವಂತ ಗುಣ ಇತ್ತಲ್ಲ, ಇದು ಯಾರಿಗಿತ್ತು? ಎಷ್ಟು ಚೆನ್ನಾಗಿತ್ತು ನೋಡಿ. ಇನ್ನು ಖಗೋಳದ ವಿಚಾರಕ್ಕೆ ಬನ್ನಿ. ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿವೆ ಅಂತ ಲೆಕ್ಕಾಚಾರವಾಗಿ ಕರಾರುವಕ್ಕಾಗಿ ಹೇಳಿದ್ರು. ಎಷ್ಟು ಕರಾರುವಕ್ಕು ಲೆಕ್ಕಾಚಾರ ಅಂತಂದ್ರೆ, ಕಣ್ಣಲ್ಲಿ ನೋಡಿ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿವೆ ಅಂತ ಹೇಳಿದ್ವಿ. ನಮ್ಮ ಆರ್ಯಭಟ ಅಂತ ಒಬ್ಬ ಇದ್ದ, ಅವನು ಹೇಳ್ದ, ನಾವೆಲ್ಲರೂ ಭೂಮಿ ಮಧ್ಯದಲ್ಲಿದ್ದು ಸೂರ್ಯ ಸುತ್ತುತ್ತೆ ಅಂತ ಅನ್ಕೊಳ್ತೀವಿ. ಹಂಗಿಲ್ಲ ಅಂತ ಅವನೇನ್ ಹೇಳ್ದ, ಭೂಮಿನೇ ಸೂರ್ಯನ ಸುತ್ತುತ್ತೆ ಅಂತ ಹೇಳ್ದ. ಯಾವಾಗ ಗೊತ್ತಾ? ಸಾವಿರಾರು ವರ್ಷಗಳಿಂದ ಹೇಳ್ದ. ಆದ್ರೆ ಕೆಲವು 100 ವರ್ಷಗಳ ಹಿಂದೆ ಯುರೋಪ್ನಲ್ಲಿ ಒಬ್ಬ ಸೈಂಟಿಸ್ಟ್ ಆಗೋದ, ಕೋಪರ್ನಿಕಸ್ ಅಂತ ಅವನ ಹೆಸರು. ಅವನೇನ್ ಮಾಡ್ದ ಗೊತ್ತಾ? ಒಂದಿನ ಹೇಳ್ದ, ಬೈಬಲ್ ನಲ್ಲಿ ಸೂರ್ಯ ಭೂಮಿನ ಸುತ್ತಾಕತ್ತೆ ಅಂತ ಹೇಳ್ತಾರೆ. ನಮ್ಗೆ ಹಂಗೆ ಕಾಣಿಸುತ್ತಾನೆ, ಬೆಳಗ್ಗೆ ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ, ಸಂಜೆ ಪಶ್ಚಿಮದಲ್ಲಿ ಮುಳುಗ್ತಾನೆ. ನಾವೇನ್ ಅನ್ಕೋತೀವಿ, ಅವನೇ ನಮ್ಮನ್ನು ಸುತ್ತಾಕ್ತಿರ್ಬೇಕು ಅಂತ ಅನ್ಕೊಂಡಿರ್ತೀವಿ. ಎಲ್ಲರೂ ಹಂಗೆ ಅನ್ಕೊಳ್ಳೋದು. ಅದ್ರಲ್ಲಿ ಹಂಗೆ ಇತ್ತು. ಕೋಪರ್ನಿಕಸ್ ಅಂದ, ಹಂಗಿಲ್ಲ, ಆಕ್ಚುಲಿ ನನ್ಗೆ ನೋಡಿದ್ರೆ ಅನ್ಸುತ್ತೆ ಸೂರ್ಯನ ನಾವೇ ಸುತ್ತಾಕ್ತಿದ್ದೀವಿ ಅಂತ. ಎಲ್ರಿಗೂ ಕೋಪ ಬಂದ್ಬಿಡ್ತು. ದೇವರ ಮಾತನ್ನ ಧಿಕ್ಕರಿಸ್ತಾ ಇದ್ಯಾ ನೀನು ಅಂತ ಅವನ ಮೇಲೆ ಗಲಾಟ ಮಾಡಿಬಿಟ್ರು, ತೀರಾ ತೊಂದರೆ ಕೊಟ್ಬಿಟ್ರು. ಅದಕ್ಕೆ ಕೋಪರ್ನಿಕಸ್ ಏನ್ ಮಾಡ್ದ, ಬರ್ದಿರೋ ಪುಸ್ತಕ ಹಂಗೆ ಮುಚ್ಚಿಟ್ಬಿಟ್ಟು, ನಾನು ಸತ್ ಮೇಲೆ ಇದಕ್ಕೆ ಪ್ರಿಂಟ್ ಮಾಡಿ ಅಂತ. ಅವಾಗ ತೊಂದರೆ ಕೊಡೋರು ಯಾರು ಇರಲ್ವಲ್ಲ, ನಾನು ಸತ್ ಮೇಲೆ ಪ್ರಿಂಟ್ ಮಾಡಿ ಅಂತ. ಪ್ರಿಂಟ್ ಮಾಡೋ ಧೈರ್ಯ ಆವಾಗಲೂ ಯಾರಿಗೂ ಆಗ್ಲಿಲ್ಲ. ಅದಾದ ಸ್ವಲ್ಪ ವರ್ಷಗಳ ನಂತರ ಗೆಲಿಲಿಯೋ ಅಂತ ಸೈಂಟಿಸ್ಟ್ ಬಂದ. ಈ ಗೆಲಿಲಿಯೋ ಏನ್ ಮಾಡ್ದ, ಈ ಟೆಲಿಸ್ಕೋಪ್ ಅನ್ನ ಕಂಡು ಹಿಡ್ದ. ಅವನ್ ನೋಡಿ ಗಾಬರಿ ಆಗ್ಬಿಟ್ಟಾರೆ. ಕೋಪರ್ನಿಕಸ್ ಹೇಳಿದ್ ನಿಜ, ಸೂರ್ಯ ಹಂಗೆ ಇದ್ದಾನೆ, ನಾವೇ ಸುತ್ತಾಕ್ತಿದ್ದೀವಿ ಅಂತ ಅಂದಿದ್ದನ್ನು ಹೇಳಿ ಪಬ್ಲಿಷ್ ಮಾಡ್ಬಿಟ್ಟ. ಪಬ್ಲಿಷ್ ಮಾಡಿದ ತಕ್ಷಣ ಕೋಪ ಬಂದ್ಬಿಡ್ತು. ದೇವರ ಮಾತನ್ನ ಧಿಕ್ಕರಿಸಿದ ಗೆಲಿಲಿಯೋನ ನಾವು ಜೈಲಿಗೆ ಹಾಕ್ಬಿಡ್ತೀವಿ. ಒಂದೋ ಗೆಲಿಲಿಯೋ ನಾನು ಹೇಳಿದ ತಪ್ಪು ಅಂತ ಒಪ್ಕೋಬೇಕು, ಇಲ್ಲ ಜೈಲಲ್ಲಿ ಕಳಿಬೇಕು ಅಂತಂದ್ರು. ಗೆಲಿಲಿಯೋ ಜೈಲಲ್ಲಿ 1 ತಿಂಗಳಿದ್ದ. ಎಲ್ಲರೂ ಕೇಳ್ಕೊಂಡು ನಾನು ಹೇಳಿದ್ ಸರಿ ಅಂತ ವಾದಿಸ್ತಾ ಇದ್ದ. 1 ತಿಂಗಳು ಆದ್ಮೇಲೆ ಹೇಳ್ದ, ಹೌದು ನಾನು ಹೇಳಿದ ತಪ್ಪು, ದಯವಿಟ್ಟು ಬಿಟ್ಬಿಡಿ ನನ್ನ ಅಂದ. ಎಲ್ಲರೂ ಬಿಟ್ರು. ಬಹಳ ಖುಷಿ ಆಯ್ತು. ಗೆಲಿಲಿಯೋ ಫ್ರೆಂಡ್ಸ್ ಕೇಳಿದ್ರು, ಹುಚ್ಚ 1 ತಿಂಗಳಿಂದ ವಾದ ಮಾಡ್ತಾ ಇದ್ದೆ, ಇದ್ದಕ್ಕಿದ್ದಂತೆ ನಾನು ಹೇಳಿದ ತಪ್ಪು ಅಂತ ಒಪ್ಕೊಂಡಿಲ್ಲ ಅಂದ್ರೆ ಏನಂದ ಗೊತ್ತಾ ಗೆಲಿಲಿಯೋ?
ನಾನು ಹೇಳಿದ ಮಾತ್ರಕ್ಕೆ ಸೂರ್ಯ ಭೂಮಿ ಸುತ್ತಾಕ್ತೀರಾ ಅನ್ಕೊಂಡಿದ್ದೀರಾ? ನಾನು ಹೇಳದೆ ಹೋದ್ರು ಇರೋನ್ ಅಲ್ಲೇ ಇರ್ತಾನೆ, ಅವನೇ ಸೇಳ್ಕೊಂಡು ನಾನು ಯಾಕೆ ಜೈಲಲ್ಲಿ ಇರ್ಲಿ ಅಂತ ನಾನು ಸಣ್ಣ ಸುಳ್ಳು ಹೇಳಿ ವಾಪಸ್ ಬಂದಿದ್ದೀನಿ ಅಂತಂದ. ಯುರೋಪಿಯನ್ರಿಗೆ ಸತ್ಯವನ್ನು ಒಪ್ಪಿಕೊಳ್ಳೋ ಧೈರ್ಯ ಇಲ್ಲದೆ ಇಲ್ಲದೆ ಇದ್ದ ರೀಸೆಂಟ್ ಯುಗದಲ್ಲೂ ಕೂಡ ಭಾರತ 1000 ವರ್ಷಗಳ ಹಿಂದೆಯೇ ಸೂರ್ಯ ಇದ್ದ ಜಾಗದಲ್ಲೇ ಇರ್ತಾನೆ, ಭೂಮಿ ಸುತ್ತಾಕತ್ತೆ ಅನ್ನೋದನ್ನು ಒಪ್ಕೊಳ್ಳೋ ತಾಕತ್ತಿತ್ತು. ಯಾರ್ರೀ ಗ್ರೇಟು? ಹೌದು ತಾನೆ? ಅನುಮಾನ ಇಲ್ಲ ತಾನೆ? ನೀವು ಯಾವುದೇ ಫೀಲ್ಡ್ ತಗೊಂಡ್ರು ಭಾರತದ ಶಕ್ತಿ ಎಷ್ಟು ಆಳಕ್ಕಿದೆ ಅಂತಂದ್ರೆ ನಮ್ಮ ಬುಡ ತುಂಬಾ ಆಳಕ್ಕೆ ಹೋಗಿದೆ, ಎತ್ತರಕ್ಕೂ ನಾವು ಬೆಳೆದಿದ್ದೀವಿ. ಆದರೆ ಕಾಲಕ್ರಮದಲ್ಲಿ ಏನಾಯ್ತು ಗೊತ್ತಾ? ಈ ದೇಶ ಇಷ್ಟು ಎತ್ತರಕ್ಕೆ ಬೆಳೆದಿತ್ತಲ್ಲ, ಈ ದೇಶದ ಶಕ್ತಿ ಚೆನ್ನಾಗಿತ್ತಲ್ಲ, ಇದನ್ನ ನೋಡಿ ನಮ್ಮ ಮನೇಲಿ ತುಂಬಾ ದುಡ್ಡು ಇಟ್ಕೊಂಡಿದ್ರೆ ಯಾರು ಬರ್ತಾರೆ ನಮ್ಮ ಮನೆಗೆ? ಕಳ್ಳರು ಬರ್ತಾರೆ. ನಮ್ಮ ಮನೇಲಿ ಒಳ್ಳೆ ಗುಣ ಇದ್ರೆ ಒಳ್ಳೆಯವರು ಬರ್ತಾರೆ, ಪ್ರೀತಿಯಿಂದ ಮಾತನಾಡ್ಸ್ಕೊಂಡು ಹೋಗ್ಲಿಕ್ಕೆ. ದುಡ್ಡು ಜಾಸ್ತಿ ಇರೋದನ್ನ ಕಲಿಬೇಕು ಅಂತಾನು ಬರ್ತಾರೆ. ಈ ದೇಶಕ್ಕೆ ಒಳ್ಳೆಯವರು ಬಂದ್ರು. ಈ ದೇಶದಲ್ಲಿ ನಲಂದಾ ಯೂನಿವರ್ಸಿಟಿ ಇತ್ತು, ಈ ಯೂನಿವರ್ಸಿಟಿಯಲ್ಲಿ ಕಲಿಲಿಕ್ಕೆ 98 ರಾಷ್ಟ್ರಗಳ ಜನ ಬರ್ತಿದ್ರು. ಈ ದೇಶದ ಶ್ರೀಮಂತಿಕೆಯನ್ನು ನೋಡಿದ ಅನೇಕರು ಲೂಟಿ ಮಾಡಬೇಕು ಅಂತ ಬಂದ್ರು. ಹಿಂಗ್ ಲೂಟಿ ಮಾಡ್ಲಿಕ್ಕೆ ಬಂದವರಲ್ಲಿ, ಈ ದೇಶವನ್ನ ಲೂಟಿ ಮಾಡಬೇಕು ಅಂತ ಬಂದ ಪ್ರಮುಖರಲ್ಲಿ ಯಾರಿದ್ರು ಅಂದ್ರೆ, ಒಂದು ಮೊಘಲರ ದಿಕ್ಕಿನಿಂದ ಬಂದವರಿದ್ರು, ತುರ್ಕರು, ಅರಬ್ಬರು, ಅಫ್ಘನ್ರು, ಇವ್ರು ಕೂತಿದ್ರು. ಎರಡನೇದು ಯುರೋಪಿಯನ್ರು ಈ ದೇಶವನ್ನ ನುಂಗಿ ನೀರು ಕುಡಿಬೇಕು ಅಂತ ಬಂದ್ಬಿಟ್ರು. ಈ ದೇಶವನ್ನು ಹೆಂಗ್ ಒಳಗಿಂದ ಹಾಳು ಮಾಡಿಬಿಟ್ರು ಅಂತಂದ್ರೆ, ನಮ್ಗೆಲ್ಲ ಏನ್ ಹೇಳ್ಕೊಟ್ರು ಗೊತ್ತಾ? ಭಾರತ ಅನ್ನೋದು ಯೂಸ್ಲೆಸ್ ಕಂಟ್ರಿ ಅಂತ ನಮ್ಗೆ ಹೇಳ್ಕೊಟ್ರು. ನನಗೆ ಈಗಲೂ ನೋವಾಗುತ್ತೆ. ನಾನು ಯಾವುದೋ ಒಂದು ಸ್ಕೂಲಿಗೆ ಹೋಗಿದ್ದಾಗ ಒಂದ್ಸಲ ಹುಡುಗರನ್ನ ಕೇಳಿದೆ, ನಾನು ಬೋರ್ಡ್ ಮೇಲೆ ಚಾಕ್ ಪೀಸ್ ತಗೊಂಡು ನಿಂತ್ಕೊಂಡೆ. ಭಾರತ ಅಂದಾಗ ನಮ್ಗೆ ಏನೇನು ಅನ್ಸುತ್ತೆ ಹೇಳ್ರಪ್ಪ ಅಂತಂದ್ರೆ, ಹುಡುಗರು ಒಬ್ಬೊಬ್ಬರೇ ಕೈ ಎತ್ತಿದ್ರು. ಭಾರತ ಅಂದ್ರೆ ರಸ್ತೆ ಸರಿ ಇಲ್ಲದ ದೇಶ. ಎರಡನೇದು, ಭಾರತ ಅಂದ್ರೆ ಕರೆಂಟ್ ಇಲ್ಲದ ದೇಶ. ಭಾರತ ಅಂದ್ರೆ ಒಬ್ಬೊಬ್ಬರೇ ಒಂದೊಂದು ಹೇಳ್ತಾ ಇದ್ರು. ಇಡೀ ಬೋರ್ಡ್ ತುಂಬಿತು, 33 ಪಾಯಿಂಟ್ ತುಂಬಿತು. 33 ನೆಗೆಟಿವ್ ಪಾಯಿಂಟ್ಸೇ. ನಾನು ಕೇಳಿದೆ, 33 ನೆಗೆಟಿವ್ ಪಾಯಿಂಟ್ ಆಯ್ತಪ್ಪ, ಇನ್ನೇನಾದ್ರು ಇದೆಯಾ ಅಂದ್ರೆ, ಅರಸಿ ಸರ್ ಇಂಗ್ಲಿಷ್ ಹೇಳ್ತೀವಿ ಅಂದ್ರು. ಹೇಳಿದೆ, ಬೇಡಪ್ಪ ಒಳ್ಳೇದೇನಾದ್ರು ಹೇಳ್ರಪ್ಪ ಭಾರತದ ಬಗ್ಗೆ ಅಂತ ಕೇಳಿದ್ರೆ, ಹುಡುಗರು ತಲೆ ಕೆರ್ಕೊಂಡು ನಿಂತರು. ಏನು ಹೇಳೋದು ಸರ್ ಒಳ್ಳೇದು, ಏನಿದೆ ಸರ್ ಭಾರತದ ಬಗ್ಗೆ ಅಂತ. ಬಹಳ ಬೇಜಾರಾಗ್ಬಿಡುತ್ತೆ ನನಗೆ. ಯಾವ ದೇಶದ ಇತಿಹಾಸ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತಲೂ ಪ್ರಾಚೀನವೋ ಆ ದೇಶದ ಮಕ್ಕಳಿಗೆ ನನ್ನ ದೇಶ ಯಾಕೆ ಗ್ರೇಟು ಅಂತಾನೆ ಗೊತ್ತಿಲ್ವಲ್ಲ. ಸರಿನಾ? ಹಿಂಗೆ ಮಾಡಿದ್ರೆ ನಮ್ಮಪ್ಪ ಯಾಕೆ ಗ್ರೇಟು ಅಂತ ಗೊತ್ತಿಲ್ಲದೆ ಹೋದ್ರೆ, ನನ್ನ ತಾತ ಎಷ್ಟು ಅದ್ಭುತ ವ್ಯಕ್ತಿ ಅಂತ ಗೊತ್ತಿಲ್ಲದೆ ಹೋದ್ರೆ, ನಾನು ಆ ದಿಕ್ಕಲ್ಲಿ ನಡೆಯೋ ಪ್ರಯತ್ನ ಮಾಡ್ತೀನಾ? ನಾನು ಆ ದಿಕ್ಕಲ್ಲಿ ನಡಿಬೇಕು ಅಂತಂದ್ರೆ ನನ್ನ ತಂದೆ ತಾಯಿ, ನನ್ನ ತಾತ ಎಷ್ಟು ಗ್ರೇಟ್ ಅನ್ನೋದನ್ನ ಯಾವಾಗ ಅರ್ಥ ಮಾಡ್ಕೊಳ್ತೀವೋ ಆಗ ಜಗತ್ನಲ್ಲಿ ಆ ದಿಕ್ಕಲ್ಲಿ ನಾವು ಹೆಜ್ಜೆ ಹಾಕೋದು ಸಾಧ್ಯ ಆಗುತ್ತೆ. ಯಾರಿದನ್ನ ಅರ್ಥ ಮಾಡ್ಕೊಂಡ್ರೋ ಅವ್ರು ಜಗತ್ನಲ್ಲಿ ಬೆಳೆದು ನಿಂತರು, ಯಾರಿದನ್ನ ಅರ್ಥ ಮಾಡ್ಕೊಳ್ಳಿಲ್ವೋ ಅವರು ಸಾಮಾನ್ಯರಾಗ್ಬಿಟ್ರು. ನಿಮ್ಗೆ ಇವೆಲ್ಲ ಪ್ರಯತ್ನ ಯಾಕೆ ಮಾಡ್ತಿರೋದು ಅಂತಂದ್ರೆ, ನಾವು ನೀವು ಸೇರಿ ಇದನ್ನ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು, ಇದನ್ನ ಆಳಕ್ಕೆ ತಿಳಿಸ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ, ಭಾರತ ಅಂತಂದಾಗ ಯಾವ ವಿದ್ಯಾರ್ಥಿಯು, ಯಾವ ಹೆಣ್ಮಗಳು ತಲೆ ತಗ್ಗಿಸ್ಕೊಂಡು ನಿಂತ್ಕೋಬಾರದು. ಭಾರತ ಅಂದಾಗ ತಲೆ ಮೇಲೆತ್ಕೊಂಡು ಹೇಳಬೇಕು, ಗರ್ವ ಸೇ ಕಹೋ ಹಮ್ ಭಾರತೀಯ ಹೈ. ಗರ್ವದಿಂದ ಹೇಳಬೇಕು ನಾನು ಭಾರತೀಯ ಅಂತ. ಯಾವಾಗ ಈ ಗರ್ವ, ಈ ಸಾತ್ವಿಕ ಅಹಂಕಾರ ಜಗತ್ತಿನಲ್ಲೆಲ್ಲ ಮೊಳಗುತ್ತೋ ಆಗ ಮತ್ತೆ ಭಾರತ ಜಾಗೃತವಾಗುತ್ತೆ. ಮಾಡ್ಕೊಳ್ಳಿ, ಇವತ್ತಾದ್ರೂ ಭಾರತ ಪರವಾಗಿಲ್ಲ. ನಿಮ್ಮ ಭಾರತ ಯಾತಕ್ಕೆ ಗ್ರೇಟು ಅಂತ ನನ್ನನ್ನು ಕೇಳಿದ್ರೆ ನಾನು ಬರೀ ಹಳೆದು ಹೇಳಲ್ಲ. ಇವತ್ತು ನನ್ನನ್ನು ಯಾರಾದ್ರೂ ಕೇಳಿದ್ರೆ ಎಷ್ಟು ಪಾಯಿಂಟ್ ಇದೆ ಗೊತ್ತೇ ನನ್ನ ಹತ್ರ? ಜಗತ್ತಿನಲ್ಲಿ ಸೂಪರ್ ಕಂಪ್ಯೂಟರ್ ತಯಾರು ಮಾಡೋ ಟೆಕ್ನಾಲಜಿ ಗೊತ್ತಿರೋ ಕೆಲವೇ ರಾಷ್ಟ್ರಗಳಲ್ಲಿ ಒಂದು ನಂದು. ಜಗತ್ನಲ್ಲಿ ಕ್ರಯೋಜೆನಿಕ್ ಎಂಜಿನ್ ಡಿಸೈನ್ ಮಾಡಿ 4 ಉಪಗ್ರಹಗಳನ್ನ ಏಕಕಾಲಕ್ಕೆ ಕಕ್ಷೆಗೆ ಕೂರಿಸಬಲ್ಲಂತ 4 ರಾಷ್ಟ್ರಗಳಲ್ಲಿ ಒಂದು ನಂದು. ಜಗತ್ನಲ್ಲಿ ಚಂದ್ರಯಾನ ಮಾಡಬಲ್ಲಂತ ಸಾಮರ್ಥ್ಯ ಇರೋ 3 ರಾಷ್ಟ್ರಗಳಲ್ಲಿ ಒಂದು ನಂದು. ಜಗತ್ನಲ್ಲಿ ಅತ್ಯಂತ ಹೆಚ್ಚು ಬಟ್ಟೆ ತಯಾರು ಮಾಡುವಂತ ಜಗತ್ತಿನ 2ನೇ ರಾಷ್ಟ್ರ ನಂದು. ಜಗತ್ನಲ್ಲಿ ಅತ್ಯಂತ ಹೆಚ್ಚು ಧಾನ್ಯ ಉತ್ಪಾದನೆ ಮಾಡ್ತಾ ಇರೋ ಜಗತ್ತಿನ 2ನೇ ರಾಷ್ಟ್ರ ನಂದು. ಜಗತ್ನಲ್ಲಿ ಅತ್ಯಂತ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರೋ ಜಗತ್ತಿನ ನಂಬರ್ 1 ರಾಷ್ಟ್ರ ನಂದು. ಜಗತ್ನಲ್ಲಿ ಅತ್ಯಂತ ಹೆಚ್ಚು ವಜ್ರ ಕಟ್ ಮಾಡುವಂತ ಜಗತ್ತಿನ ನಂಬರ್ 1 ರಾಷ್ಟ್ರ ನಂದು. ಜಗತ್ನಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವಂತ ಜಗತ್ತಿನ ಅತ್ಯಂತ ದೊಡ್ಡ ಸಂಸ್ಥೆ ಇಂಡಿಯನ್ ರೈಲ್ವೆ ನಮ್ದು. ಜಗತ್ನಲ್ಲಿ ಅತ್ಯಂತ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದು. ಜಗತ್ನಲ್ಲಿ ಅತ್ಯಂತ ಹೆಚ್ಚು ಇಂಜಿನಿಯರ್ಗಳನ್ನು ಪ್ರೊಡ್ಯೂಸ್ ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತ ಜಗತ್ತಿನ ನಂಬರ್ 1 ರಾಷ್ಟ್ರ ನಮ್ದು. ಜಗತ್ನಲ್ಲಿ ಅತ್ಯಂತ ಡಾಕ್ಟರ್ಗಳನ್ನ, ಡೆಂಟಲ್ ಡಾಕ್ಟರ್ಗಳನ್ನ, ನರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ನಾವು. ಎಲ್ಲ ಬಿಟ್ರು ಜಗತ್ನಲ್ಲಿ ಜಗತ್ನಲ್ಲಿ ಅತ್ಯಂತ ಹೆಚ್ಚು, ಹೋಲ್ಡ್ ಯುವರ್ ಬ್ರೆತ್, ಅತ್ಯಂತ ಹೆಚ್ಚು ಚಿನ್ನ ಖರೀದಿ ಮಾಡೋ ಹೆಣ್ಮಕ್ಳು ಭಾರತದವ್ರೆ. ಅರ್ಥ ಆಗ್ತಿದ್ಯಾ? ಎಷ್ಟು ಅಂತಂದ್ರೆ ಯು ವಿಲ್ ವಂಡರ್ ಇಫ್ ಐ ಸೇ, ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಷ್ಟು ನಾವು ಖರೀದಿ ಮಾಡ್ತೀವಿ ಅಂದ್ರೆ. ಜಗತ್ನಲ್ಲಿ ಪ್ರತಿ ವರ್ಷ ಎಷ್ಟು ಚಿನ್ನ ಎಕ್ಸ್ಕವೇಟ್ ಆಗುತ್ತಲ್ಲ, ಭೂಮಿಯಿಂದ ತೆಗಿತಾರಲ್ಲ, ಆ ಚಿನ್ನದ 25% ಈ ದೇಶದ ಹೆಣ್ಮಕ್ಳೇ ಖರೀದಿ ಮಾಡಿಬಿಡ್ತಾರೆ. ಏನು ಸಾಮರ್ಥ್ಯ ಇದೆ ರೀ? ಅಷ್ಟಾದ್ರೂ ನಾವು ಒಂದು ಕೈ ಕಟ್ಕೊಂಡು ಹೇಳ್ತೀವಿ ಭಾರತ ಬಡ ರಾಷ್ಟ್ರ. ಸರ್, ಬಡ ರಾಷ್ಟ್ರವ ಭಾರತ?
ರಾಷ್ಟ್ರ ಬಡವಲ್ಲ, ಭಾರತದ ಮನಸ್ಸುಗಳು ಬಡವಾಗೋಗಿವೆ. ನಾವು ಸಣ್ಣ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಈ ದೇಶದಲ್ಲಿ ಒಟ್ಟು ಎಷ್ಟು ಚಿನ್ನ ಇದೆ ಅಂತ. ಎಕನಾಮಿಸ್ಟ್ ಒಬ್ಬರನ್ನು ಕೇಳಿದ್ರೆ ಅವ್ರು ಹೇಳಿದ್ರು, ಈ ದೇಶದಲ್ಲಿ ಹೆಚ್ಚು ಕಡಿಮೆ 50,000 ಟನ್ನಿಂದ 1,00,000 ಟನ್ ಚಿನ್ನ ಇದೆ ಅಂತ. ನಾನು ಸುಮ್ಮನೆ ಲೆಕ್ಕ ಹಾಕಿದೆ, 30,000 ರೂಪಾಯಿ ಇತ್ತಲ್ಲ ಆಗ ಲೆಕ್ಕ ಹಾಕಿದ್ವಿ, 1,00,000 ಟನ್ ಅಂದ್ರೆ ಎಷ್ಟು ದುಡ್ಡಾಯ್ತು ಅಂತ. ಎಕನಾಮಿಸ್ಟ್ ಹೇಳಿದ್ರು, ಸ್ವಲ್ಪ ಗಾಬರಿ ಆಗಬೇಡಿ ಸರ್, 1,00,000 ಟನ್ ಅಂದ್ರೆ 300 ಲಕ್ಷ ಕೋಟಿ ರೂಪಾಯಿ ಆಯ್ತು, ಚಿನ್ನದ ರೂಪದಲ್ಲಿದೆ. 300 ಲಕ್ಷ ಕೋಟಿ ಅಂದ್ರೆ ಎಷ್ಟು ಗೊತ್ತಾ? 300 ಲಕ್ಷ ಕೋಟಿಯನ್ನ ಈ ದೇಶಕ್ಕೆ ಕರೆನ್ಸಿಯಾಗಿ ನಾವು ಕೊಟ್ಬಿಟ್ರೆ, ದುಡ್ಡಾಗಿ ಕೊಟ್ರೆ, ಈ ದೇಶವನ್ನ ಟ್ಯಾಕ್ಸ್ ಇಲ್ಲದೆ ಎಲ್ಲ ರಾಜ್ಯಗಳನ್ನ ಎಲ್ಲ ಗ್ರಾಮ ಪಂಚಾಯತ್ಗಳವರೆಗೂ ದೇಶವನ್ನು ಸೇರಿದಂತೆ ಟ್ಯಾಕ್ಸ್ ಇಲ್ಲದೆ ಹೆಚ್ಚು ಕಡಿಮೆ ನನ್ನ ಅಂದಾಜಿನ ಪ್ರಕಾರ 30 ವರ್ಷ ನಾವು ಆರಾಮಾಗಿ ನಡೆಸಬಹುದು. ಅಷ್ಟು ದುಡ್ಡು ಚಿನ್ನದ ರೂಪದಲ್ಲಿದೆ. ಆಮೇಲೆ ಭಾರತ ಅಂದ್ರೆ ಏನು ಅಂದ್ರೆ ಕೈ ಕಟ್ಕೊಂಡು ಬಡ ಸರ್, ಸರಿನಾ? ಈ ದೇಶದ ಸ್ಟ್ರೆಂತ್ ಹೆಂಗಿದೆ ಅಂತಂದ್ರೆ, ಬ್ಲ್ಯಾಕ್ ಮನಿ ಅಂತ ಇದೆಯಲ್ಲ, ಈ ಬ್ಲ್ಯಾಕ್ ಮನಿ ಎಷ್ಟಿದೆ ಅಂತ ಗೊತ್ತಾ ದೇಶದಲ್ಲಿ? ಮೊನ್ನೆ ಒಂದು ಲೆಕ್ಕಾಚಾರ ಕೇಳಿ ಗಾಬರಿ ಆಗ್ಬಿಟ್ಟೆ ನಾನು. 400 lakh crore ಚಿನ್ನ ಎಷ್ಟಿದೆಯೋ ಅದಕ್ಕಿಂತ 100 ಲಕ್ಷ ಕೋಟಿ ಜಾಸ್ತಿ ಬ್ಲ್ಯಾಕ್ ಮನಿಯೇ ಈ ದೇಶದಲ್ಲಿದೆ. ಅಂದ್ರೆ ಚಲಾವಣೆಗೆ ಬರೆದಿರುವಂತ ಹಣ. ಇದರಲ್ಲಿ 50% ವಿದೇಶದಲ್ಲಿದೆ, 50% ದೇಶದಲ್ಲಿದೆ. ಇಷ್ಟು ದೇಶಕ್ಕೆ ಬಂತು ಅಂತಂದ್ರೆ ಈ ದೇಶ ಇನ್ನೊಂದು 30 ವರ್ಷ ಟ್ಯಾಕ್ಸ್ ಲೆಸ್ ಆಗಿ ನಡೆಯುತ್ತೆ. ಅಂದ್ರೆ ಎಷ್ಟಾಯ್ತು? ಒಟ್ಟು 60 ವರ್ಷ ಆಯ್ತು. 60 ವರ್ಷ ಟ್ಯಾಕ್ಸ್ ಕಟ್ಟದೆ ನಮ್ಮ ಹತ್ರ ಮತ್ತೆ ದುಡ್ಡು ಕಲೆಕ್ಟ್ ಆಗುತ್ತಲ್ಲ, ಇದನ್ನ ಕೊಟ್ರೆ ಇನ್ನು 60 ವರ್ಷ ನಡೆಸಬಹುದು. ಸಿಂಪಲ್. 120 ವರ್ಷ ಈ ದೇಶ ಹಾಯಾಗಿ ನಡಿಬಹುದಾದಷ್ಟು ಹಣವನ್ನು ಇಟ್ಕೊಂಡು ಕೂತಿದೆ. ನಾವೇನ್ ಹೇಳ್ತೀವಿ? ಭಾರತ ಬಡ ರಾಷ್ಟ್ರ, ಭಾರತ ಬಡ ರಾಷ್ಟ್ರ. ಬಡ ರಾಷ್ಟ್ರ ಭಾರತ ಅಲ್ಲ, ರಾಷ್ಟ್ರದಲ್ಲಿರುವ ನಾವು ಬಡವರಾಗಿ ಹೋಗ್ಬಿಟ್ಟಿದ್ದೀವಿ, ಮನಸ್ಸನ್ನು ಬಡ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀವಿ. ಅಟ್ಲೀಸ್ಟ್ ನೀವುಗಳಾದ್ರು, ನಾವು ಬಡವರಲ್ಲಪ್ಪ, ನಮ್ಮ ಹತ್ರ ಸಾಮರ್ಥ್ಯ ಇದೆ. ಎಂಥ ಸಾಮರ್ಥ್ಯ, ಶ್ರೀಮಂತಿಕೆ ಇದೆ ಅಂತಂದ್ರೆ, ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ಹುಡುಗ ನೊಬೆಲ್ ಪ್ರೈಸ್ ಆಸ್ಪಿರೆಂಟ್ ಆಗಿರ್ತಾನೆ ಅನ್ನೋದಾದ್ರೆ ಈ ದೇಶದ ಶಕ್ತಿ ಎಂತದ್ದು ಅಂತ ಯೋಚನೆ ಮಾಡಿ. ನಮ್ಮ ಹಾಸ್ಟೆಲ್ ಒಬ್ಬ ಹುಡುಗ ಇದ್ದಾನೆ, ಅವನು IISc ಮಾಡಿರುವಂತ ಸಂಶೋಧನೆ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ, ಅವನು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದ, ಇನ್ನೊಂದು 4-5 ವರ್ಷ ಹೋಗ್ಲಿ ಅಣ್ಣ, ನಾನು ಪೇಪರ್ ಪ್ರೆಸೆಂಟ್ ಏನ್ ಮಾಡಿದ್ದೇನಲ್ಲ ಇದರ ಆಧಾರದ ಮೇಲೆ ನೊಬೆಲ್ ಬರುತ್ತೆ ನೋಡಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಅವನಿಗೆ ಇನ್ನೂ 26-27 ವರ್ಷದ ಹುಡುಗ, ಅವನು ನೊಬೆಲ್ ಆಸ್ಪಿರೆಂಟ್. ಅದಕ್ಕೆ ಜಗತ್ತು ಹೇಳುತ್ತೆ, ಭಾರತ ಸ್ವಲ್ಪ ಡೇಂಜರಸ್ ಕಂಟ್ರಿ, ಬುದ್ಧಿವಂತರು ಸಿಕ್ಕಾಪಟ್ಟೆ ಇದ್ದಾರೆ ಅಂತ. ಜಗತ್ತಿನೊಂದು ಲೆಕ್ಕಾಚಾರ ಇದೆ ಗೊತ್ತೇನು? 10,000 ಜನರಿಗೆ ಒಬ್ಬ ಬುದ್ಧಿವಂತ ತೀಕ್ಷ್ಣಮತಿ ಇರ್ತಾನಂತೆ. ಅಮೆರಿಕಾದಲ್ಲಿರೋ ಜನಸಂಖ್ಯೆ 30 ಕೋಟಿ, ಭಾರತದ ಜನಸಂಖ್ಯೆ 128 ಕೋಟಿ. 10,000 ಒಬ್ಬನು ಅಂತ ಲೆಕ್ಕ ಹಾಕೊಂಡ್ರೆ ನಾವು 10,000 ಒಬ್ಬೊಬ್ಬರನ್ನೇ ಸೆಪರೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಮೆರಿಕಾನೇ ಕೊಂಡ್ಕೋಬಹುದು. ಅಂತ ಬುದ್ಧಿವಂತಿಕೆ ಉಳ್ಳ ಜನ ಭಾರತದಲ್ಲಿ ಇರ್ತಾರೆ. ಅದಕ್ಕೆ ಅಮೆರಿಕಾ ಗಾಬರಿ ಏನ್ ಮಾಡೋದು ಅಂತ. ಚೀನಾ ನಮ್ಮ ತಲೆ ಮೇಲೆ ಕೂತಿದ್ಯಲ್ಲ, ನಮಗೂ ಕೆಲವೊಂದ್ಸಲ ಗಾಬರಿ ಆಗುತ್ತೆ ಚೀನಾ ಏನ್ ಮಾಡುತ್ತೋ ಅಂತ. ಆದ್ರೆ ನಮಗೂ ಚೀನಾಕ್ಕೂ ಒಂದು ಡಿಫ್ರೆನ್ಸ್ ಇದೆ ಗೊತ್ತಾ? ಏನ್ ಗೊತ್ತಾ? ಚೀನಾದ 70% ಜನ, 70% ಆಫ್ ಚೈನೀಸ್ 45 ವರ್ಷ ದಾಟಿರುವರು. ಭಾರತದ 70% ಜನ 40 ವರ್ಷಕ್ಕಿಂತ ಕೆಳಗಿರುವರು. ಅದರ ಅರ್ಥ ಏನು ಅಂದ್ರೆ, ಜಗತ್ತು ಹೇಳುತ್ತೆ ಭಾರತ ಯುವ ರಾಷ್ಟ್ರ, ಚೀನಾ ಮುದಿ ರಾಷ್ಟ್ರ. ಅದಕ್ಕೆ ಚೀನಾ ಕೂಡ ಈಗ ಒಂದು ಮಗು ಸಾಕು ಅಂತ ಹೇಳುವಂತ ರೂಲ್ ಏನ್ ಮಾಡಿತ್ತು ಅದನ್ನ ರಿಲೀಸ್ ಮಾಡಿ ಭಾರತಕ್ಕೆ ನಾವು ಕಾಂಪೀಟ್ ಮಾಡ್ಬೇಕಲ್ಲಪ್ಪ ಅನ್ನೋ ಹಠಕ್ಕೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ನಮ್ಮ ಸ್ಟ್ರೆಂತ್ ಹೆಂಗಿದೆ. ಆದ್ರೆ ಈ ಯುವಕರು ಹೆಂಗಿರ್ಬೇಕು ಅಂದ್ರೆ ನಿಜವಾಗ್ಲೂ ಯುವಕರಾಗಬೇಕು. ನೀವೆಲ್ಲ ಯೌವನಕ್ಕೆ ಹತ್ರ ಬರ್ತಿದ್ದೀರಿ ಈಗ, ಹೌದಾ? ಅವ್ರೇನು ಟೀನೇಜ್ ಅಲ್ವಾ? ಟೀನೇಜ್ ಅಂದ್ರೆ ಯೌವನಕ್ಕೆ ಹತ್ರ ಅಲ್ವಾ? ಯೌವನ ಅಂದ್ರೆ ಏನು ಗೊತ್ತಾ? ವಿವೇಕಾನಂದರನ್ನು ಕೇಳಿದ್ರು ಯುವಕ ಅಂದ್ರೆ ಯಾರು? ನಾವ್ ಹೇಳ್ತೀವಿ 18ರಿಂದ 25 ನಡುವೆ ಯಾರಿದ್ದಾರೋ ಅವರು ಯುವಕರು. ಸ್ವಾಮೀಜಿ ಹೇಳಿದ್ರು ಅಲ್ಲ. ಸ್ವಾಮೀಜಿ ಏನ್ ಹೇಳಿದ್ರು ಗೊತ್ತಾ? ಯಾರಿಗೆ ಕಬ್ಬಿಣದಂತ ಮಾಂಸಖಂಡ ಇದೆಯೋ, ಉಕ್ಕಿನಂತ ನರಮಂಡಲ ಇದೆಯೋ, ಮಿಂಚಿನಂತ ಬುದ್ಧಿಶಕ್ತಿ ಇದೆಯೋ, ಯಾರು ವಿಲ್ ಪವರ್, ಯಾವುದು ವಿಲ್ ಪವರ್? ಸ್ವಾಮೀಜಿ ಹೇಳ್ತಾರೆ ಅಗೋ ನೋಡು ಗುಡ್ಡ ಅಂದ್ರೆ ಅವ್ನು ಗುಡ್ಡ ನೋಡಬಾರ್ದಂತೆ, ಪುಡಿ ಮಾಡ್ಬೇಕಾ ಸ್ವಾಮೀಜಿ ಅಂತ ಕೇಳಬೇಕು. ವಿಲ್ ಪವರ್ ಯೋಚನೆ ಮಾಡ್ತಿದ್ದೀರಾ? ಎಂಥ ವಿಲ್ ಪವರ್ ಇರಬೇಕು. ಇಂಥ ವಿಲ್ ಪವರ್ ಇರುವಂತ 100 ಜನ ಸಿಕ್ಕರೆ ನಾನು ದೇಶ ಬದಲಾಯಿಸಬಹುದು ಅಂತಾರೆ. ಹಿಂಗಾಗಿ ನಿಮ್ ಜೀವನದ ಗುರಿ ಏನು ಅಂತ ಕೇಳಿದ್ರೆ, ಯಾವುದೋ ಒಂದು ಕಂಪನಿಯಲ್ಲಿ ನೌಕರಿ ಮಾಡೋದು ನನ್ನ ಜೀವನದ ಗುರಿ ಅಂತ ತಿಳ್ಕೊಳ್ಬೇಡಿ. ಅದು ಜೀವನದ ಗುರಿ ಮುಟ್ಲಿಕ್ಕೆ ಒಂದು ಸ್ಟೆಪ್ ಅಷ್ಟೇ. ನಿಮ್ ಜೀವನದ ಗುರಿ ಏನಾಗಿರ್ಬೇಕು ಗೊತ್ತಾ? ನನ್ನ ಭಾರತವನ್ನ ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಮಾಡಿಯೇ ನಾನು ಸಾಯೋದು ಅನ್ನೋದು ನನ್ನ ಜೀವನದ ಗುರಿ ಆಗಿರ್ಬೇಕು. ಯಾವತ್ತು ಈ ಜೀವನದ ಗುರಿಯನ್ನು ಸಾಕಾರ ಮಾಡ್ಕೊಳ್ತೀವೋ ಅವತ್ತು ಹಳೆಯ ವೈಭವ ಏನಿತ್ತು ಅದೆಲ್ಲ ಮತ್ತೆ ವಾಪಸ್ ಬರುತ್ತೆ. ನನ್ನ ರಾಷ್ಟ್ರ ಇನ್ನೂ 1000 ವರ್ಷಗಳ ಕಾಲ ಜಗತ್ತಿನ ಜನಕ್ಕೆ ಮಾರ್ಗವಾಗುತ್ತೆ. ಕೊನೆಯಲ್ಲಿ ಒಂದೇ ಒಂದು ಮಾತು, ವಿವೇಕಾನಂದರ ಮಾತನ್ನು ಹೇಳಿ ಮುಗಿಸ್ತೀನಿ. ವಿವೇಕಾನಂದರು ಹೇಳ್ತಾರೆ, ಭಾರತ ಅನ್ನೋ ಈ ಹಡಗು, ಚೆನ್ನಾಗಿ ಕೇಳ್ಕೊಳ್ಳಿ, ನಮ್ಮ ಜೀವನಕ್ಕೆ ದಾರಿದೀಪವಾಗಬಲ್ಲ ಮಾತು. ಭಾರತ ಅನ್ನೋ ಈ ಹಡಗು 1000 ವರ್ಷಗಳಿಂದ ಲಕ್ಷಾಂತರ ಜನರನ್ನ ದಡ ಸೇರಿಸಿದೆ. ಈಗ ಈ ಹಡಗಿಗೆ ಸಣ್ಣ ತೂತು ಬಿದ್ದಿದೆ.
ಬೈತಾ ಕೂತ್ಕೋತೀರೇನು, ಹಡಗು ಸರಿ ಇಲ್ಲ, ಹಡಗು ಸರಿ ಇಲ್ಲ, ನೀರು ಒಳಗೆ ಬರ್ತಿದೆ ಅಂತ ಬೈತಾ ಕೂತ್ಕೋತೀರಾ? ಅದ್ರ ಬದಲು ನನ್ನ ತಲೆ ಆದರೂ ಕೊಡ್ತೀನಿ, ನನ್ನ ಪ್ರಾಣ ಕೊಡ್ತೀನಿ, ನನ್ನ ರಕ್ತ ಹರಿಸಿ ಈ ತೂತನ್ನ ಮುಚ್ತೀನಿ ಅಂತ ಹೇಳುವಂತ ಕೆಲವು ತರುಣರು ಎದ್ದು ಬಂದ್ರಪ್ಪ. ಒಂದ್ಸಲ ಈ ತೂತನ್ನ, ಹಡಗಿಗಾಗಿರೋ ತೂತನ್ನ ಮುಚ್ಚಿಬಿಡಿ, ಆನಂತರ ಈ ಹಡಗು ಇನ್ನೂ 1000 ವರ್ಷಗಳ ಕಾಲ ಲಕ್ಷಾಂತರ ಜನರನ್ನ ದಡ ಸೇರಿಸೋದನ್ನ ನೀವೇ ನೋಡ್ತೀರಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ. ಇಷ್ಟು ಮಾಡ್ಲಿಕ್ಕಲ್ಲ, ಪಕ್ಕ ಆಗುತ್ತಾ? ಮಾಡ್ಬೋದಾ? ನನ್ನ ದೇಶಕ್ಕೋಸ್ಕರ ಇಷ್ಟು ಮಾಡ್ಬೋದಾ? ಹೀಗಾಗಿ ನನ್ನ ಜೀವನದ ಗುರಿ ಏನು ಅಂತ ಕೇಳಿದರೆ ನೇಷನ್ ಫಸ್ಟ್. ಏನು? ಮನಿ ಫಸ್ಟ್ ಅಲ್ಲ. ನನ್ನ ಜೀವನದ ಗುರಿ, ನನಗೆ ಈ ಹೊರಗಡೆ ಲ್ಯಾವಿಶ್ ಆಗಿ ಬದುಕೋದು ನನ್ನ ಜೀವನದ ಗುರಿ ಅಲ್ಲ. ನನ್ನ ಜೀವನದ ಗುರಿ ಏನು? ನೇಷನ್ ಫಸ್ಟ್. ನನ್ನ ಜೀವನದ ಗುರಿ ಇಂಡಿಯಾ ಫಸ್ಟ್. ಯಾವಾಗ ಈ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಳ್ತೀವೋ ಆಗ ಭಾರತ ಮತ್ತೆ ಕಟ್ಬೋದು. ನಾವೆಲ್ಲರೂ ಭಾರತವನ್ನು ಕಟ್ಟೋಣ. ಕೊನೆಯಲ್ಲಿ ನನಗೆ ಬಹಳ ಖುಷಿಯಾಗೋ ಸಂಗತಿ ಏನು ಗೊತ್ತಾ? ಒಂದು ಜೋರಾಗಿ ಒಂದು ಜೈಕಾರ ಕೊಡಬೇಕು ಭಾರತ್ ಮಾತಾಗೆ. ನಾನು ಭಾರತ್ ಮಾತಾಕಿ ಅಂತೀನಿ. ಹೆಂಗೆ ಜೈಕಾರ ಕೊಡಬೇಕು ಅಂತಂದ್ರೆ ಕಂಠ ಹೋಗುತ್ತೆ ಅನ್ನೋದನ್ನು ಮರೆತು ಕೊಡಬೇಕು. ಕೊಡ್ತೀರಾ? ಕೈ ಎತ್ತಿ ಕೊಡಬೇಕು. ಫೈನ್. ಆ ಕೈಯಲ್ಲಿ ಶಕ್ತಿ ಹೆಂಗಿರ್ಬೇಕು ಅಂದ್ರೆ ನಾವು ಭಾರತೀಯರು ತೋರಿಸಿ ಕೊಡಬೇಕು. ಫೈನ್. ಭಾರತ್ ಮಾತಾಕಿ.